ದೇವ್ರು ನಿಮ್ಮನ್ನು ಆಶ್ರಯಿಸ್ತಾರೆ ಅಂತ ನಿಮಗೆ ಗೊತ್ತೋ ಇಲ್ವೋ? ಬೇರೆಯವ್ರಿಗೆ ಚೆನ್ನಾಗಿ ಗೊತ್ತು, ಶತ್ರುಗೆ ಚೆನ್ನಾಗಿ ಗೊತ್ತು ನಿಮ್ಮನ್ನು ದೇವರು ಆಶೀರ್ವದಿಸ್ಬಿಡ್ತಾರೆ ಅಂತ. ಐ ಆಮ್ ಸೋ ಬ್ಯುಸಿ ಇನ್ ಪ್ರಿಪೇರಿಂಗ್ ಮೆಸೇಜ್. ಯಾಕಂದ್ರೆ ನನಗೊಂದು ದೇವರು ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದಾರಲ್ಲ, ಐ ಆಮ್ ಫೋಕಸಿಂಗ್ ಆನ್ ದಟ್. ನೋಡಿ, ಈ ಲೋಕದಲ್ಲಿ ದೇವರ ಚಿತ್ತನ ದೇವ್ರಿಗಾಗಿ ಏನಾದರೂ ಮಾಡಬೇಕು ಅನ್ನೋದೇ ಈ ಲೋಕದಲ್ಲಿ ಇರೋದ್ರಲ್ಲೇ ಸಂತೋಷವಾದಂಥ ಒಂದು ಕಾರ್ಯ. ಈ ಲೋಕ ಮೋಸವಾದದ್ದು, ಪರಲೋಕ ಚೆನ್ನಾಗೈತೆ ಅಂದಾಗ ಹೋಗ್ಬೇಕಾದ್ರೆ ಹೆಂಡತಿ ಮಕ್ಕಳನ್ನ ಎಲ್ಲರನ್ನೂ ಕರ್ಕೊಂಡು ಹೋಗ್ಬೇಕು ತಾನೆ. ಇದರಲ್ಲೇ ಗೊತ್ತಾಗುತ್ತೆ ಯಾರು ಹೆಂಗಾದ್ರೆ ಹಾಳಾಗಿ ಹೋಗಿ ನಾನು ಮಾತ್ರ ಏನು ಮಾಡ್ತೀನಿ ಚೆನ್ನಾಗಿ. ಇವಾಗ ನೋಡಿ, ಇವಾಗ ನಾನು ಪರಲೋಕಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ನನಗೆ ಆಸೆ ಏನು ಗೊತ್ತಾ? ನಾನು ಮಾತ್ರ ಹೆಂಗಾದ್ರೆ ಎಸ್ಕೇಪ್ ಆಗಬೇಕು, ನಮ್ಮ ಮಕ್ಕಳು ನೆಕ್ಸ್ಟ್ ಜನ್ರೇಷನ್ ಎಲ್ಲ ಇಲ್ಲೇ ಭೂಮಿಯಲ್ಲಿ. ಹಂಗಾರೆ ನೀನು ಕಷ್ಟಪಡು, ನಾನು ಮಾತ್ರ ಏನು ಮಾಡ್ತೀನಿ ಎಸ್ಕೇಪ್ ಆಗ್ತೀನಿ ಅನ್ನೋತಾನೆ. ಇದು ಒಳ್ಳೆ ಬುದ್ಧಿನಾ? ಈ ಲೋಕದಲ್ಲಿ ಏನೇ ಹೋರಾಟ ಇದ್ದರೂ ಕಷ್ಟ ಇದ್ದರೂ ಏನೇ ಆದರೂ ಪರವಾಗಿಲ್ಲ, ನಾನು ದೇವ್ರ ರಾಜ್ಯನ ಕಟ್ಟಬೇಕು ಅಂದರೆ ನಿನ್ನ ಬಗ್ಗೆ ಯಾರು ಏನು ಮಾತಾಡಿದ್ರೂ ಪರವಾಗಿಲ್ಲ, ಯಾರು ಏನು ಹೇಳಿದ್ರು ಪರವಾಗಿಲ್ಲ, ನಾನು ದೇವ್ರಿಗಾಗಿ ನಿಲ್ಲಬೇಕು, ದೇವ್ರ ರಾಜ್ಯನ ಕಟ್ಟಬೇಕು ಅನ್ನೋ ಉದ್ದೇಶ ನಿಮಗಿದ್ದರೆ, ವಿ ಡೋಂಟ್ ಕೇರ್ ಪೀಪಲ್ ಫಾರ್ ಎವ್ರಿ ಸಿನ್. ಎಲ್ಲ ಪಾಪಗಳಿಗಾಗಿ ಯೇಸು ಸ್ವಾಮಿ ಶಿಲುಬೆಯಲ್ಲಿ ರಕ್ತ ಸುರಿಸಿ ಪ್ರಾಣ ಕೊಟ್ಟು ಪಾಪಗಳನ್ನ ಕ್ಷಮಿಸ್ಬಿಟ್ರು. ಆದರೂ ಒಂದು ಗ್ರೂಪ್ ನರಕಕ್ಕೆ ಹೋಗ್ತೈತೆ ಅಂದರೆ ಅವ್ರು ಮಾಡಿದ ಪಾಪಕ್ಕಲ್ಲ, ಯೇಸು ಸ್ವಾಮಿ ಮಾಡಿದಂಥ ಪುಣ್ಯ ಕ್ರಿಯೆಗಳನ್ನು ನಂಬದೇ ಇರೋದ್ರಿಂದ ಹೋಗ್ತಾ ಇದ್ದಾರೆ. ಇಲ್ಲಿ ಬಂದಿರುವಂಥ ಮತ್ತು ಆನ್ಲೈನಲ್ಲಿ ನಾನು ನೋಡ್ತಾ ಇರುವಂಥ ಎಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವದಿಸುವಂಥ ದೇವರು, ಅದ್ಭುತಗಳನ್ನು ಮಾಡುವಂಥ ದೇವರು, ನಮ್ಮನ್ನು ಮೇಲೆ ಕೆತ್ತುವಂಥ ದೇವರು ಅಂತ ಒಂದು ವೇಳೆ ನಾವು ನಂಬಲಿಲ್ಲ ಅಂದ್ರೂ ಶತ್ರುಗಳು ಅದನ್ನು ನಂಬ್ತಾರೆ, ನಮ್ಮ ವಿರೋಧಿಗಳು ಅದನ್ನು ನಂಬ್ತಾರೆ. ಆಮೇಲೆ ದೇವ್ರು ನಿಮ್ಮನ್ನು ಆಶ್ರಯಿಸ್ತಾರೆ ಅಂತ ನಿಮಗೆ ಗೊತ್ತೋ ಇಲ್ವೋ? ಬೇರೆಯವ್ರಿಗೆ ಚೆನ್ನಾಗಿ ಗೊತ್ತು, ಶತ್ರುಗೆ ಚೆನ್ನಾಗಿ ಗೊತ್ತು ನಿಮ್ಮನ್ನು ದೇವರು ಆಶೀರ್ವದಿಸ್ಬಿಡ್ತಾರೆ ಅಂತ. ಆಮೇಲೆ ನೋಡಿ, ಒಂದು ವಾಕ್ಯ ಈ ರೀತಿ ಹೇಳುತ್ತೆ. ಮತ್ತಾಯನಿಗೆ ಬರೆದ ಪುಸ್ತಕ 27ನೇ ಅಧ್ಯಾಯ 59ರಿಂದ ಓದಿ. ಯೋಸೇಫನು ಆ ದೇಹವನ್ನು ತೆಗೆದುಕೊಂಡು ಅದನ್ನು ಶುದ್ಧವಾದ ನಾರುಮಡಿಯಲ್ಲಿ ಸುತ್ತಿ ಬಂಡೆಯಲ್ಲಿ ತೋಡಿದ್ದ ತನ್ನ ಹೊಸ ಸಮಾಧಿಯಲ್ಲಿ ಇಟ್ಟು ಸಮಾಧಿಯ ಬಾಗಿಲಿಗೆ ದೊಡ್ಡ ಕಲ್ಲನ್ನು ಉರುಳಿಸಿ ಹೋದನು. ಈಗ ಯೇಸು ಸ್ವಾಮಿಯನ್ನು ಸಮಾಧಿ ಒಳಗಡೆ ಇಟ್ಟು ಬಂಡೆನ ಮುಚ್ಚಿ ಈಗ ಯೇಸು ಸ್ವಾಮಿನ ಒಳಗಡೆ ಇಡ್ತಾರೆ. ಓಕೆನಾ? ಸಮಾಧಿ ಒಳಗಡೆ ಇಟ್ಟರು. ನೆಕ್ಸ್ಟ್, ಮಗ್ದಲ ಮರಿಯಳು ಆ ಬೇರೆ ಮರಿಯಳು ಅಲ್ಲಿ ಸಮಾಧಿಗೆ ಎದುರಾಗಿ ಕೂತಿದ್ದರು. ಮರುದಿನ ಅಂದರೆ ಸೌರಣೆಯ ದಿನ ಕಳೆದ ಮೇಲೆ ಮಹಾಯಾಜಕರು ಪರಿಸಾಯರು ಪಿಲಾತನ ಬಳಿಗೆ ಕೂಡಿ ಬಂದು, ಚೆನ್ನಾಗಿ ಗಮನಿಸಿ, ಮಹಾಯಾಜಕರು ಪರಿಸಾಯರು ಪಿಲಾತನ ಬಳಿಗೆ ಬಂದು ಏನು ಹೇಳ್ತಾರೆ ನೋಡಿ. ದೊರೆ, ಆ ಮೋಸಗಾರನು ಬದುಕಿದ್ದಾಗ ತಾನು 3 ದಿನದ ಮೇಲೆ ಏಳುತ್ತೇನೆ ಅಂತ ಹೇಳಿದ್ದು, 3 ದಿನ ಆದಮೇಲೆ ಏಳುತ್ತೇನೆ ಅಂತ ಹೇಳಿದ್ದು ನಮ್ಮ ನೆನಪಿಗೆ ಬಂತು. ಯಾರ ನೆನಪಿಗೆ ಬಂತಂತೆ? ಪರಿಸಾಯರು, ಮಹಾಯಾಜಕರು. 3.5 ವರ್ಷ ಜೊತೆಯಲ್ಲಿ ಇಟ್ಕೊಂಡು ಪ್ರಸಂಗಗಳನ್ನು ಬೋಧಿಸ್ತಾ ಇದ್ದ ಯೇಸು ಸ್ವಾಮಿ ಜೊತೆನೇ ಇದ್ದಂಥ ಶಿಷ್ಯರಿಗೆ ಇದು ಜ್ಞಾಪನ ಬಂದಿಲ್ಲ. ಯಾರಿಗೆ ಜ್ಞಾಪನ ಬಂತು? ಪರಿಸಾಯರಿಗೂ ಮಹಾಯಾಜಕರಿಗೂ ಜ್ಞಾಪನ ಬಂತು. ಗುರುವೇ, 3ನೇ ದಿವಸ ಇವ್ರು ಜೀವಂತವಾಗಿ ಎದ್ದೇಳ್ತಾರೆ ಅಂತ ಹೇಳಿದ್ದು ನನಗೆ ಜ್ಞಾಪನ ಬರ್ತೈತೆ. ಯಾರಿಗೆ ಜ್ಞಾಪನ ಐತೆ ನೋಡಿ? ಶತ್ರುಗಳಿಗೆ ಗೊತ್ತು ಏನು ನಡೆಯುತ್ತೆ ಅಂತ. ಜೊತೆಯಲ್ಲಿದ್ದಂಥ ಶಿಷ್ಯರಿಗೆ ಗೊತ್ತಾಗಿರಲಿಲ್ಲ 3ನೇ ದಿವಸ ಎದ್ದೇಳ್ತಾರೆ ಅಂತ. ಅಷ್ಟೆಲ್ಲ ಬೋಧಿಸಿನು, ಅಷ್ಟೆಲ್ಲ ಟೀಚ್ ಮಾಡಿದ್ರು ಯಾರಿಗೆ ಜ್ಞಾಪನ ಇರಲಿಲ್ಲ? ಶಿಷ್ಯರಿಗೆ ಗೊತ್ತಿರಲಿಲ್ಲ. ಯೇಸು ಸ್ವಾಮಿ ಎಷ್ಟು ಕಡೆ ಹೇಳಿದ್ರು ಗೊತ್ತಾ? ನಾನು 3ನೇ ದಿವಸ ಜೀವಂತವಾಗಿ ಎದ್ದೇಳಬೇಕು, 3ನೇ ದಿನ ಜೀವಂತವಾಗಿ ಎದ್ದೇಳಬೇಕು. ಬಟ್ ದೇ ಡಿಡ್ಂಟ್ ರಿಮೆಂಬರ್ ಇಟ್. ಹೂ ರಿಮೆಂಬರ್ಡ್? ಎನಿಮೀಸ್ ರಿಮೆಂಬರ್ಡ್. ಅಂದರೆ ಈ ಪರಿಸಯರು ಅಷ್ಟು ಚೆನ್ನಾಗಿ ಗಮನಿಸಿದ್ದಾರೆ. ಇವತ್ತು ನೋಡಿ, ಒಂದು ವೇಳೆ ಈ ಪ್ರಸಂಗ, ಇವಾಗ ನನ್ನ ಪ್ರಸಂಗದ ಮೇಲೆ ಏನಾದರೂ ತಪ್ಪೋರಿಸ್ಬೇಕು ಅಂದರೆ ವಿಶ್ವಾಸಿಗಳಿಗಿಂತ ಏನಾದರೂ ತಪ್ಪು ಕಂಡುಹಿಡಿಬೇಕು ಅಂತ ಕೇಳ್ತಾರಲ್ಲ, ಅವ್ರು ಚೆನ್ನಾಗಿ ಗಮನವಾಗಿ ಕೇಳ್ತಾರೆ. ಏನು ಹೇಳ್ತಾರೆ ನೆಕ್ಸ್ಟ್ ಪಾಯಿಂಟ್, ಫಿಲಿಪ್ಪಷ್ಟು ಈ ಪಾಯಿಂಟ್ ಏನು ಹೇಳ್ತಾರೆ, ಇದು ಹೆಂಗೆ ಹೇಳಿದ್ರು, ಅದು ಹೆಂಗೆ ಹೇಳಿದ್ರು ಅಂತ ಅಷ್ಟು ಸುಂದರವಾಗಿ ಗಮನಿಸ್ತಾರೆ. ಯಾರು ತಪ್ಪೋರಿಸ್ಬೇಕು ಅಂತ ಹೇಳೋರು ಚೆನ್ನಾಗಿ ಗಮನಿಸ್ತಾರೆ. ದೇವ್ರು ಏನು ಮಾತಾಡ್ತಾರೆ ಅಂತ ಎದುರು ನೋಡಬೇಕಿಂತ ಕುಂತಿರೋರು ಮರ್ತು ಬಿಡ್ತಾರೆ. ಇವತ್ತು ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ದೇವ್ರು ನಿನ್ನನ್ನು ಆಶೀರ್ವದಿಸ್ತಾರೆ ಅಂತ ನೀನು ಮರ್ತೋದ್ರು, ನಿನ್ನ ಸುತ್ತ ಇರುವ ಶತ್ರುಗಳಿಗೆ ಗೊತ್ತು. ಒಂದಿನ ಇಲ್ಲ ಒಂದಿನ ದೇವರು ನಿನ್ನನ್ನು ರಾಜನ ಥರ ಆಶೀರ್ವಾದವಾಗಿ ಇಡ್ತಾರೆ ಅನ್ನೋದು ಶತ್ರುಗೆ ಗೊತ್ತು. ಸೊ ಪ್ರಸಂಗ ಅನ್ನೋದು ಬಂದ್ಬಿಟ್ಟು ಇದು ನನ್ನ ಪ್ಯಾಷನ್.
ಪ್ರಸಂಗ ಬಂದ್ಬಿಟ್ಟು ಫ್ಯಾಷನ್ ಅಲ್ಲ. ಪ್ರಸಂಗ ಮಾಡೋದು ನನಗೆ ಪ್ಯಾಷನ್. ಬಹಳ ಇಷ್ಟಪಟ್ಟು ಮಾಡ್ತಾಯಿದ್ದೀನಿ ನಾನು. ಒಂದು ವೇಳೆ ದೇವರು ನೀನು ಜಾಲಿಯಾಗಿರೋದಕ್ಕೆ ಇನ್ನೊಂದು ಲೈಫ್ ಕೊಡ್ತೀನಿ, ನೀನೇನಾಗಬೇಕು ಅಂತ ನನಗೆ ಇನ್ನೊಂದು ಲೈಫ್ ಕೊಟ್ಟರು, ದೇವರೇ ನಾನು ಮತ್ತೆ ಪ್ರೀಚರ್ ಆಗ್ತೀನಿ ಅಂತ ಹೇಳ್ತೀನಿ. ಆಮೇಲೆ ಬಿಕಾಸ್ ಐ ಎಂಜಾಯ್ ಪ್ರೀಚಿಂಗ್. ಗೊತ್ತಾ, ಪ್ರೀಚ್ ಮಾಡಬೇಕು ಅಂತ ನಾನು ಪ್ರಿಪೇರ್ ಆಗ್ತೀನಿ. ದೇವ್ರ ವಾಕ್ಯ ಏನು ಹೇಳುತ್ತೆ ಅಂತ ಹುಡುಕ್ತಾ ಇದ್ದೀನಿ. ರಾತ್ರಿ ಆಗಲೂ ಅದನ್ನು ಕೂತ್ಕೊಂಡು ಧ್ಯಾನಿಸ್ತಾ ಇದ್ದೀನಿ. ಇದರಲ್ಲಿರೋವಂಥ ಸಂತೋಷ ಲೈಫಲ್ಲಿ ಬೇರೆ ಯಾವುದರಲ್ಲೂ ಇಲ್ಲ. ಸೊ ಐ ಎಂಜಾಯ್ ಪ್ರೀಚಿಂಗ್. ಇವತ್ತು ಈ ಜೀವ ಪ್ರಾಣ ಎಲ್ಲ ಇರೋದೇ ದೇವ್ರಿಗಾಗಿಯೂ ಪ್ರೀಚಿಂಗಾಗಿಯೇ. ಇದಿಲ್ಲಾಂದರೆ ಏನೂ ಇಲ್ಲ ಲೈಫಲ್ಲಿ. ದೇವ್ರು ಇಲ್ಲಾಂದರೆ ನಮ್ಮ ಲೈಫ್ ಏನೂ ಇಲ್ಲ. ಪ್ರೀಚ್ ಮಾಡ್ತಾನೇ ಇರಬೇಕು. ಅದಕ್ಕೇ ದೇವ್ರ ಜೀವ ಕೊಟ್ಟಿರೋದು. ಒಂದು ದೊಡ್ಡ ಒಂದು ಹಾಸ್ಪಿಟ್ಲು ಬಿಲ್ಡಿಂಗ್ ಎಲ್ಲ ಇದೆ, MS ರಾಮಯ್ಯ ಅಂತ. ಎಷ್ಟು ಜನಕ್ಕೆ ಗೊತ್ತಿಲ್ಲ MS ರಾಮಯ್ಯ ಅಂತ, ಹೌದಾ? ಅವ್ರಿಗೆ ಒಬ್ಬರು ಶಾಸ್ತ್ರದವರು ಈ ರೀತಿ ಹೇಳ್ಬಿಟ್ರಂತೆ, ನೀನು ಬದುಕಬೇಕು ಅಂದರೆ ಕಂಟಿನ್ಯೂಗೆ ಏನು ಮಾಡ್ತಾ ಇರಬೇಕು, ಕಟ್ತಾನೇ ಇರಬೇಕು. ನೀನು ಯಾವಾಗ ಕಟ್ಟೋದು ನಿಲ್ಲಿಸ್ಬಿಡ್ತೀಯ ಅವಾಗ ನೀನು ಸತ್ತೋಗ್ತೀಯ ಅಂತ. ಅದಕ್ಕೆ ಅವ್ರು ಏನು ಮಾಡೋರು ಗೊತ್ತಾ, ಚೆನ್ನಾಗಿ ಒಳ್ಳೆ ಬಿಲ್ಡಿಂಗ್ ಕಟ್ಟೋದು ಮತ್ತು ಹೊಡೆದಾಕ್ಬಿಟ್ಟು ಫಸ್ಟಿಂದ ಕಟ್ಟೋದು. ಈ ರೀತಿ MS ರಾಮಯ್ಯ ಕಾಲೋನಿ, MS ರಾಮಯ್ಯ ಬಿಲ್ಡಿಂಗು, MS ರಾಮಯ್ಯ ಹಾಸ್ಪಿಟ್ಲು, MS ರಾಮಯ್ಯ ಮೆಡಿಕಲ್ ಕಾಲೇಜು ಈ ರೀತಿ ಕಟ್ಕೊಂಡೇ ಹೋಗ್ತಾಯಿದ್ರು. ಅವರು ಅದರಲ್ಲಿ ನಂಬಿಕೆ ಇಟ್ಟರು. ಹೆಂಗೆ ಗೊತ್ತಾ, ನಾನು ಕಟ್ತಾನೇ ಇರಬೇಕು, ಅದರಲ್ಲೇ ನನ್ನ ಪ್ರಾಣ ಅಂತ. ಅದೇ ರೀತಿಯೇ ನಾನು ಮಾತಾಡ್ತಾನೇ ಇರಬೇಕು, ಇದರಲ್ಲೇ ನನ್ನ ಪ್ರಾಣ. ಸೊ ನನ್ನ ಲೈಫೇ ಯಾವುದ್ರಲ್ಲಿ ಇದೆ ಅಂದರೆ ಪ್ರೀಚಿಂಗಲ್ಲೇ ಅಡಗಿದೆ. ನಾನು ಮಾತಾಡ್ತಾನೇ ಇರಬೇಕು. ಸೊ ಐ ಆಮ್ ಕಾಲ್ಡ್ ಫಾರ್ ಪ್ರೀಚಿಂಗ್. ಸೊ ಇವತ್ತು ನಾನು ಮಾತನಾಡುವಂಥ ಮೆಸೇಜು ಯಾರಿಗೆ ಅಂದರೆ, ದಿಸ್ ಈಸ್ ಫಾರ್ ದ ಚಿಲ್ಡ್ರನ್ ಆಫ್ ಗಾಡ್. ಇದು ದೇವರ ಮಕ್ಕಳಿಗಾಗಿ ನಾನು ಮಾತನಾಡುವಂಥ ಒಂದು ಸಂದೇಶ. ಸೊ ದೇವರಿಂದ ಆರಿಸಿಕೊಳ್ಳಲ್ಪಟ್ಟವರು, ದೇವರಿಂದ ಕರೆಯಲ್ಪಟ್ಟವರಿಗೆ ಇವತ್ತು ನನ್ನ ಪ್ರಸಂಗ. ಸೊ ಇದನ್ನು ಗಮನವಾಗಿ ಕೇಳಿ. ಈ ಸಂದೇಶ ನಿಮ್ಮ ಜೀವಿತದಲ್ಲಿ ಒಂದು ಬದಲಾವಣೆಯನ್ನು ತರುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹವೂ ಇಲ್ಲ. ಪ್ರೈಸ್ ದಿ ಲಾರ್ಡ್. ದೇರ್ ಆರ್ 2 ಗ್ರೂಪ್ಸ್ ಆಫ್ ಪೀಪಲ್. ಈ ಲೋಕದಲ್ಲಿ 2 ಗುಂಪುಗಳು ಉಂಟು, 2 ಗುಂಪು ಜನ. ಒಂದು ಗುಂಪು ದೇ ಆರ್ ಕಾಲ್ಡ್ ಪೀಪಲ್, ಕರೆಯಲ್ಪಟ್ಟವರು. ಇನ್ನೊಂದು ಗುಂಪು ಯಾವುದು ಅಂದರೆ ಆರಿಸಿಕೊಳ್ಳಲ್ಪಟ್ಟವರು. ದೇ ಆರ್ ಚೋಸನ್ ಪೀಪಲ್. ಕಾಲಿಂಗ್ ಪೀಪಲ್ ಅಂದರೆ ಏನು ಗೊತ್ತಾ, ಕರೆಯಲ್ಪಟ್ಟವರು ಅಂದರೆ ದೇವರ ಕರೆಯುವಿಕೆ ಎಲ್ಲರಿಗೂ ಇದೆ. ದೇವರು ಏನು ಹೇಳ್ತಾರೆ, ಎಲ್ಲೇ ಕಷ್ಟಪಡುವವರೇ ಹೊರೆ ಹೊತ್ತಾರೆ ನೀವೆಲ್ಲರೂ ಬನ್ನಿ ಅಂತಾರೆ. ಸೊ ಯಾರು ಬೇಕಾದರೂ ಬರ್ಬೋದು. ಇಟ್ಸ್ ಕಾಲಿಂಗ್. ಸೊ ಯು ಅಕ್ಸೆಪ್ಟಿಂಗ್ ಗಾಡ್ ಈಸ್ ಕಾಲ್ಡ್ ಪೀಪಲ್, ಈಸ್ ಕಾಲಿಂಗ್. ಎರಡನೇದು ಚೋಸನ್ ಪೀಪಲ್, ಆರಿಸಿಕೊಳ್ಳಲ್ಪಟ್ಟವರು. ದೇವರು ನಿಮ್ಮನ್ನು ಆರಿಸ್ಕೊಳ್ಳೋದು ಚೋಸನ್ ಪೀಪಲ್. ಐ ಆಮ್ ಚೋಸನ್ ಬೈ ಗಾಡ್. ದೇವರು ಕೆಲವರನ್ನು ಕೆಲವೊಂದು ಪ್ರಾಜೆಕ್ಟ್ಗಾಗಿ, ಕೆಲವೊಂದು ಉದ್ದೇಶಕ್ಕಾಗಿ ಅವ್ರನ್ನ ಆರಿಸ್ಕೊಂಡ್ಬಿಡ್ತಾರೆ. ಅದನ್ನು ಅವರ ಮುಖಾಂತರ ದೇವರು ಮಾಡ್ತಾ ಇರ್ತಾರೆ. ಆಮೇನ್. ಸೊ ಕರೆಯಲ್ಪಟ್ಟಂಥ ಜನರಿಗಿಂತ ಆರಿಸಿಕೊಳ್ಳಲ್ಪಟ್ಟಂಥ ಜನರು ಧನ್ಯರು. ಆಮೇನ್. ಈಗ ಒಂದು ಗ್ರೂಪನ್ನು ದೇವರು ಆರಿಸ್ಕೊಂಡ್ಬಿಡ್ತಾರೆ, ಎಲ್ಲರೂ ಬಂದುಬಿಡ್ತಾರೆ. ಸೊ ಐ ಅಕ್ಸೆಪ್ಟೆಡ್ ಕ್ರೈಸ್ಟ್, ಯೇಸು ಸ್ವಾಮಿನ ನಾನು ಸ್ವೀಕಾರ ಮಾಡಿಕೊಂಡೆ, ಕರೆಯಲ್ಪಟ್ಟ ಅಂಥ ಗುಂಪಲ್ಲಿ ಸೇರಿಕೊಂಡೆ. ಈಗ ಕರೆಯಲ್ಪಟ್ಟಂಥ ಜನರಲ್ಲಿ ದೇವರು ಕೆಲವನ್ನ ಆರಿಸ್ಕೊಳ್ತಾರೆ. ದೇ ಆರ್ ಕಾಲ್ಡ್ ಪೀಪಲ್. ಅವ್ರಿಗೆ ಈ ಲೋಕದಲ್ಲಿ ಬಾಳೋದಕ್ಕೆ ಒಂದು ಉದ್ದೇಶ ಇರುತ್ತೆ. ಅವ್ರಿಗೆ ದೇವ್ರಿಗಾಗಿ ಏನಾದರೂ ಮಾಡಬೇಕು ಅನ್ನೋ ಒಂದು ಹೃದಯ ಮಿಡಿತ ಅವ್ರ ಒಳಗಡೆ ಹೊಡಿತಾ ಇರ್ತೈತೆ. ಐ ಹ್ಯಾವ್ ಟು ಡೂ ಸಮಥಿಂಗ್, ಐ ಹ್ಯಾವ್ ಟು ಡೂ ಸಮಥಿಂಗ್. ದೇವ್ರಿಗಾಗಿ ಏನಾದರೂ ಮಾಡಬೇಕು, ದೇವ್ರಿಗಾಗಿ ಏನಾದರೂ ಮಾಡಬೇಕು ಅನ್ನೋದು ಆ ಜನರಿಗೆ ಹೃದಯದಲ್ಲೂ ಒಂದು ಆಸೆ ಹಂಗೇ ಇರ್ತೈತೆ ನೋಡಿ. ಏನಾದರೂ ಮಾಡಬೇಕು, ಏನಾದರೂ ಮಾಡಬೇಕು, ದೇವ್ರಿಗಾಗಿ ಏನಾದರೂ ಮಾಡು. ದೇ ಆರ್ ಆಲ್
ಚೋಸನ್ ಪೀಪಲ್. ಈ ಕರೆಯಲ್ಪಟ್ಟಂಥ ಗುಂಪು ಹೆಂಗೆ ಗೊತ್ತಾ? ನಾನು ಯೇಸು ಸ್ವಾಮಿನ ಸ್ವೀಕಾರ ಮಾಡಿಕೊಂಡೆ, ಏನೋ ಈ ಲೋಕದಲ್ಲಿ ಒಂದು ಮನೆ ಕಟ್ಟಬೇಕು, ಒಂದು ಕಾರ್ ತೊಗೊಬೇಕು, ಒಂದು ಜಾಗ ತೊಗೊಬೇಕು, ಮಕ್ಕಳಿಗೆಲ್ಲ ಸೇರಿಸಿಟ್ಟಿದ್ದೀನಿ, ನಾನು ಪರಲೋಕಕ್ಕೆ ಹೋಗ್ಬೇಕು, ಅಷ್ಟೇ ಅವ್ರದ್ದು. ಆದರೆ ಈ ಆರಿಸಿಕೊಳ್ಳಲ್ಪಟ್ಟಂಥ ಜನ ಹೆಂಗೆ ಗೊತ್ತಾ? ಅವ್ರಿಗಾಗಿ ಬಾಳಲ್ಲ, ಬಾಳುವಂಥ ಬಾಳು ದೇವ್ರಿಗಾಗಿ ಬಾಳ್ತಾರೆ. ಸೊ ದೇ ಆರ್ ಸೋ ಪ್ರೆಷಿಯಸ್ ಪೀಪಲ್. ಸೊ ಇವತ್ತು ನಾವು ಯಾವ ಗುಂಪಲ್ಲಿ ಇದ್ದೀವಿ ಅನ್ನೋದನ್ನು ನಮಗೆ ದೇವರು ತಿಳಿಸ್ತಾ ಇರ್ತಾರೆ. ಸೊ ಇವತ್ತು ನಾನು ಮಾತನಾಡುವಂಥ ಈ ಸಂದೇಶ ನಿಮ್ಮಲ್ಲಿ ದೇವ್ರಿಗಾಗಿ ಏನಾದರೂ ಮಾಡಬೇಕು ಅನ್ನೋ ಯೋಚನೆಗಳು ದೇವರು ನಿಮ್ಮ ಹೃದಯದಲ್ಲಿ ಹಾಕಲಿ. ಈ ಆರಿಸಿಕೊಳ್ಳಲ್ಪಟ್ಟಂಥ ಜನ ಅವ್ರು ಬ್ಯುಸಿಯಾಗಿರ್ತಾರೆ ನೋಡಿ. ದೇ ವಿಲ್ ಬಿ ಸೋ ಬ್ಯುಸಿ. ದೇ ವಾಂಟ್ ಟು ಡೂ ಸಮಥಿಂಗ್ ಫಾರ್ ಗಾಡ್. ಅವ್ರು ಬ್ಯುಸಿಯಾಗಿ ಏನಾದರೂ ಮಾಡ್ತಾ ಇರ್ತಾರೆ, ಏನಾದರೂ ಕೆಲಸ ಮಾಡಬೇಕು, ಏನಾದರೂ ಬಿಸ್ನೆಸ್ ಮಾಡಬೇಕು. ಯಾಕಂದರೆ ದೇ ಹ್ಯಾವ್ ಟು ಬಿಲ್ಡ್ ದ ಕಿಂಗ್ಡಮ್. ಅದಕ್ಕೆ ನಾವು ಹೋದ್ವಾರ ಈ ರೀತಿ ಹೇಳಿದೆ, ಸೀಕ್ ದ ಕಿಂಗ್ಡಮ್ ಫಸ್ಟ್, ನಾಟ್ ಸೀಕಿಂಗ್ ಗಾಡ್. ಸೀಕಿಂಗ್ ಗಾಡ್ ಈಸ್ ಡಿಫ್ರೆಂಟ್, ಸೀಕಿಂಗ್ ಕಿಂಗ್ಡಮ್ ಈಸ್ ಡಿಫ್ರೆಂಟ್. ದೇವರನ್ನು ಹುಡ್ಕೋದು ಬೇರೆ, ದೇವರ ರಾಜ್ಯನ ಹುಡ್ಕೋದು ಬೇರೆ. ಇವತ್ತು 90% ಜನರು ದೇವರನ್ನು ಹುಡುಕ್ತಾರೆ. ಯಾಕೆ ಗೊತ್ತಾ? ಏನಾದರೂ ಸಹಾಯ ಬೇಕು, ದೇವರು ಏನಾದರೂ ಅದ್ಭುತ ಮಾಡಬೇಕು ಅನ್ನೋದು ಒಂದು ಗ್ರೂಪು. ಆದರೆ ಇನ್ನೂ ಕೆಲವರು ಮಾತ್ರನೇ ದೇವರೇ ಏನಾದರೂ ನನಗೆ ಕೊಡು ಅಂತಲ್ಲ, ದೇವರೇ ನನಗೆ ಕೊಡು, ನಾನು ಅನೇಕರಿಗೆ ಆಶೀರ್ವಾದವಾಗಿ ಇರ್ತೀನಿ ಅನ್ನೋದು. ದಿಸ್ ಈಸ್ ಕಾಲ್ಡ್ ಬಿಲ್ಡಿಂಗ್ ದ ಕಿಂಗ್ಡಮ್ ಆಫ್ ಗಾಡ್. ಸೊ ಈ ಲೋಕದಲ್ಲಿ ನಾವು ದೇವರನ್ನು ಹುಡ್ಕೋದಕ್ಕಿಂತ ದೇವರ ರಾಜ್ಯನ ಹುಡ್ಕೋದು ಭಾಳ ಭಾಳ ಇಂಪಾರ್ಟೆಂಟ್. ಸೊ ಈ ಚೋಸನ್ ಪೀಪಲ್ ಯಾವಾಗಲೂ ಬ್ಯುಸಿಯಾಗಿರ್ತಾರೆ. ದೇ ವಿಲ್ ಡೂ ಸಮಥಿಂಗ್ ಫಾರ್ ಗಾಡ್. ನೋಡಿ, ಈ ಲೋಕದಲ್ಲಿ ನಾವು ಬ್ಯುಸಿಯಾಗಿದ್ದುಬಿಟ್ರೆ ಸೈತಾನನೂ ಸಹ ತಲೆ ಕೆಡ್ಸ್ಕೊಂಡ್ಬಿಡ್ತಾನೆ. ಏನಪ್ಪ ಇವ್ರು ಯಾವಾಗಲೂ ಬ್ಯುಸಿ ಇದೆ, ಏನಾದರೂ ಒಂದು ಪ್ರಾಜೆಕ್ಟ್ ಇದೆ ಇವ್ರಿಗೆ ಮಾಡೋದಕ್ಕೆ ಅಂತ. ಸೊ ಏನಾದರೂ ಒಂದು ಪ್ರಾಜೆಕ್ಟ್ ನಾವು ಮಾಡ್ತಾಯಿದ್ರೆ ಸೈತಾನನಿಗೂ ಸಹ ಟೆನ್ಷನೇ. ಐ ಆಮ್ ಸೋ ಬ್ಯುಸಿ ಇನ್ ಪ್ರಿಪೇರಿಂಗ್ ಮೆಸೇಜ್. ಯಾಕಂದ್ರೆ ನನಗೊಂದು ದೇವರು ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದಾರಲ್ಲ, ಐ ಆಮ್ ಫೋಕಸಿಂಗ್ ಆನ್ ದಟ್. ನೋಡಿ, ಈ ಲೋಕದಲ್ಲಿ ದೇವರ ಚಿತ್ತನ ದೇವ್ರಿಗಾಗಿ ಏನಾದರೂ ಮಾಡಬೇಕು ಅನ್ನೋದೇ ಈ ಲೋಕದಲ್ಲಿ ಇರೋದ್ರಲ್ಲೇ ಸಂತೋಷವಾದಂಥ ಒಂದು ಕಾರ್ಯ. ನಾವೆಲ್ಲ ದೇವರ ರಾಜ್ಯನ ಕಟ್ಟೋರು. ಸೊ ನಾವು ಯಾವ ಗುಂಪಲ್ಲಿ ಇದ್ದೀವಿ ಅಂದರೆ ದೇವ್ರನ್ನ ಹುಡ್ಕೋ ಗುಂಪಲ್ಲಿ ಇಲ್ಲ, ದೇವರ ರಾಜ್ಯನ ಹುಡ್ಕೋ ಗುಂಪಲ್ಲಿ ನಾವೆಲ್ಲ ಇದ್ದೀವಿ. ನಾವೆಲ್ಲರೂ ಸೇರಿ ದೇವರ ರಾಜ್ಯನ ಕಟ್ಟೋಣ, ದೇವ್ರಿಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡೋಣ. ಎಷ್ಟು ಜನ ಹೌದು ಅಂತೀರಾ? ಸೊ ಯಾವಾಗ ದೇವ್ರಿಗಾಗಿ ಏನಾದರೂ ಮಾಡಬೇಕು ಅಂತ, ದೇವ್ರಿಗೆ ಕೊಡಬೇಕು ಅಂತ ಕೆಲಸ ಮಾಡ್ತೀವೋ ಆ ಕೆಲಸ ಸುಲಭವಾಗಿರುತ್ತೆ. ಯಾವುದಾದ್ರೂ ಒಂದು ಬಿಸ್ನೆಸ್ ದೇವ್ರಿಗೆ ಏನಾದರೂ ದೇವ್ರಿಗೆ ಕೊಡಬೇಕು ನಾನು ಅನ್ನೋ ಬಿಸ್ನೆಸ್ ಮಾಡಿದ್ರೆ ನೋಡಿ, ಟೆನ್ಷನ್ ಆಗೋಲ್ಲ, ಟಯರ್ಡ್ ಆಗೋದಿಲ್ಲ. ಇನ್ನು ಕೆಲವ್ರ ಹತ್ರ ಬಂದಿಲ್ಲ, ಟೆನ್ಷನ್ ಇಲ್ಲ, ಯಾಕಂದರೆ ಬಂದರೆ ಕೊಡ್ತೀನಿ, ಬಂದಿಲ್ಲ ಇವಾಗ ಯಾಕೆ ತಲೆ ಕೆಡ್ಸ್ಕೊಬೇಕು? ಬಂದರೆ ಯಾರಿಗಾಗಿ? ಸೊ ದೇವ್ರಿಗಾಗಿಯೇ ನನ್ನ ಲೈಫು, ನನ್ನ ಆದಾಯ, ನನ್ನ ವರಮಾನ ಎಲ್ಲ ದೇವ್ರಿಗಾಗಿಯೇ, ಈ ಪ್ರಾಣ ಎಲ್ಲ ದೇವ್ರಿಗಾಗಿಯೇ ಅಂದಾಗ ನಮಗೆ ಟೆನ್ಷನ್ನೇ ಇರಲ್ಲ. ನಾವೇನಾದರೂ ಒಂದು ಮಾಡ್ತಾ ಇರ್ತೀವಿ ದೇವ್ರಿಗಾಗಿ. ಎಲ್ಲರೂ ಹೇಳಿ, ಯಾವಾಗಲೂ ಬ್ಯುಸಿಯಾಗಿರ್ತೀವಿ, ಏನಾದರೂ ಮಾಡ್ಕೊಂಡಿರ್ತೀವಿ, ದೇವ್ರಿಗಾಗಿ ಏನಾದರೂ ಮಾಡುವ. ಈ ಬ್ಯುಸಿಯಾಗಿರೋರನ್ನ ಸೈತಾನನ್ನು ಮುಟ್ಟೋದಕ್ಕೆ ಚಾನ್ಸ್ ಇಲ್ಲ ನೋಡಿ. ಈ ಸುಮ್ಮನೆ ಇರೋರನ್ನೇ ಸೈತಾನನ್ನು ಮುಟ್ಟೋದಕ್ಕೆ ಚಾನ್ಸು. ಒಂದು ಕಡೆ ಒಂದು ಸ್ಟೋರಿ ಈ ರೀತಿ ಹೇಳ್ತಾರೆ. ಮಾರ್ಟಿನ್ ಲೂಥರ್ ಅವರು ತುಂಬ ದೇವ್ರಿಗಾಗಿ ಏನಾದರೂ ಮಾಡಬೇಕು, ದೇವ್ರ ರಾಜ್ಯನ ಕಟ್ಟಬೇಕು ಅಂತ ಭಾಳ ಬ್ಯುಸಿಯಾಗಿದ್ದರಂತೆ. ಹೇಳ್ತಾರೆ, ಒಂದಿನ ರೂಮಲ್ಲಿ ಸೈತಾನನು ಭಯಂಕರವಾಗಿ ಅವ್ರ ರೂಮಲ್ಲಿ ಬೆಡ್ರೂಮಲ್ಲಿ ನಿಂತಿದ್ದಂತೆ. ಸಡನ್ನಾಗಿ ಇವರು ಎದ್ದು ನೋಡಿದ ತಕ್ಷಣ ಹೆಂಗೆ ರಿಯಾಕ್ಟ್ ಮಾಡಿದ್ರು ಗೊತ್ತಾ? ಸೈತಾನನೇ, ನನಗೆ ಬೆಳಿಗ್ಗೆ ತುಂಬ ಕೆಲಸ ಐತೆ ಅನ್ನಂದ್ರೆ. ಸೆಟನ್, ಐ ಆಮ್ ಸೋ ಬ್ಯುಸಿ, ಇವಾಗ ನಾನು ನಿನ್ನ ಹತ್ರ ಮಾತಾಡೋಕ್ಕೆ ಟೈಮ್ ಇಲ್ಲ ಅಂತ ಆ ಕಡೆ ತಿರ್ಕೊಂಡು ಮಲ್ಕೊಂಡ್ರಂತೆ. ಅಷ್ಟು ಬ್ಯುಸಿ ಅಂತೆ. ಇವಾಗ ಸೈತಾನನಿಗೆ ಹೆಂಗಿದಿರ್ತೈತೆ ಹೇಳಿ? ಯೇಸುವಿನ ನಾಮದಲ್ಲಿ, ಇನ್ ದ ನೇಮ್ ಆಫ್ ಏನಾದರೂ ಮಾಡ್ತಾರೆ, ಸ್ವಲ್ಪ ಭಯ ಆಕ್ಸನ್ ಬಂದಂತೆ. ನೀನು ಬೇರೆ, ನನಗೆ ಫಸ್ಟೇ ಟೈಮ್ ಇಲ್ಲ, ಬೆಳಿಗ್ಗೆ ಎಷ್ಟು ಕೆಲಸಗಳೈತೆ ಅಂತ ಹೇಳ್ದಾಗ ಹೆಂಗಿರುತ್ತೆ? ಚಪ್ಪಲಿಯಲ್ಲಿ ಹೊಡೆದಂಗೆ ಇರಲ್ವಾ? ಈ ರೀತಿಯೇ ಇಲ್ಲಿ ಸೈತಾನನಿಗೆ ಕೆಲಸ. ನಾವು ಕೇರೇ ಮಾಡೋದಿಲ್ಲ, ಅದ್ರ ಬಗ್ಗೆ ದೊಡ್ಡದಾಗಿ ವಿವರಣೆ ಮಾಡೋದಿಲ್ಲ. ಸೈತಾನನ ಕ್ರಿಯೆಗಳೇನು ಇದ್ರ ಬಗ್ಗೆ ಎಲ್ಲ ನಾವು ಮಾತಾಡೋದಿಲ್ಲ. ಅವನ್ನ ಎಲ್ಲ ಒಂದು ಮೂಲೆಯಲ್ಲಿ ಇಟ್ಟಿದ್ದೀವಿ. ವಿ ಆರ್ ಸೋ ಬ್ಯುಸಿ ಇನ್ ಬಿಲ್ಡಿಂಗ್ ದ ಕಿಂಗ್ಡಮ್ ಆಫ್ ಗಾಡ್. ಆಮೇಲೆ ಸೊ ನಾವೆಲ್ಲರೂ ಸೇರಿ ಬ್ಯುಸಿಯಾಗಿ ದೇವ್ರ ರಾಜ್ಯನ ಕಟ್ಟೋ ಕೆಲಸದಲ್ಲಿ ನಾವಿದ್ದರೆ ಸೈತಾನನೂ ಸಹ ನಮ್ಮನ್ನು ಮುಟ್ಟೋದಕ್ಕೆ ಯೋಚನೆ ಮಾಡ್ತಾನೆ.
ಈ ದೇವ್ರನ್ನ ಹುಡುಕಬೇಕು, ಏನಾದರೂ ಒಂದು ಆಶೀರ್ವಾದ ಬರಬೇಕು, ಬೇರೆ ನಮಗೆ, ನಮ್ಮ ಮಕ್ಕಳಿಗೆ, ನಮ್ಮ ಕುಟುಂಬಕ್ಕೆ ಅನ್ನೋರಿಗೆ ಈ ಲೋಕದಲ್ಲಿ ಏನು ಪ್ರಾಜೆಕ್ಟ್ ಇಲ್ಲ. ಇವ್ರದ್ದು ಪ್ರೇಯರಲ್ಲಿ ಹೆಂಗಿರುತ್ತೆ ಗೊತ್ತಾ? ಹೇಗಾದರೂ ದೇವರೇ ನನ್ನನ್ನು ಎಲ್ಲಿ ಕರ್ಕೋ, ಪರಲೋಕಕ್ಕೆ ಕರ್ಕೊಪ್ಪ. ನಾನು ಹೇಗಾದರೂ ಮಾಡಿ ಎಲ್ಲಿಗೆ ಬರಬೇಕು? ಪರಲೋಕಕ್ಕೆ ಬರಬೇಕು. ಯಾಕೆ ಇವರು ಪರಲೋಕಕ್ಕೆ ಹೋಗ್ಬೇಕು ಅಂತಾರೆ ಹೇಳಿ ನೋಡೋಣ. ಎಲ್ಲರೂ ಏನು ಯೋಚನೆ ಮಾಡ್ತಾರೆ ಅಂದರೆ, ಇದು ಈ ಲೋಕ ಬಂದ್ಬಿಟ್ಟು ಮೋಸವಾದಂಥ ಒಂದು ಜಾಗ ಅಲ್ವಾ? ಪರಲೋಕ ಅನ್ನೋದು ಭಾಳ ಪರಿಶುದ್ಧವಾದಂಥ ಜಾಗ. ಸರಿ, ಓಕೆ. ಈಗ ಈ ಲೋಕ ಮೋಸವಾದಂಥ ಜಾಗ ಅಂತ ನಮ್ಗೆ ಗೊತ್ತಾ ಇಲ್ವಾ? ಎಷ್ಟು ಜನಕ್ಕೆ ಗೊತ್ತು ಅಲ್ವಾ? ಈಗ ಪರಲೋಕಕ್ಕೆ ಹೋಗ್ಬೇಕಾದ್ರೆ ನೀವು ಇಲ್ಲಿ ಯಾರನ್ನ ಬಿಟ್ಬಿಟ್ಟು ಹೋಗ್ತೀರಾ? ಎಲ್ಲರನ್ನೂ ಬಿಟ್ಬಿಟ್ಟು ಹೋಗ್ತೀವಿ. ಮೋಸವಾದಂಥ ಜಾಗ ಅಂತ ಗೊತ್ತಾಗಿದ್ಮೇಲೆ ಎಲ್ಲರನ್ನೂ ಕರ್ಕೊಂಡು ಹೋಗ್ಬೇಕು ತಾನೆ? ಏನು ಬ್ರದರ್? ಈ ಲೋಕ ಮೋಸವಾದದ್ದು, ಆ ಪರಲೋಕ ಚೆನ್ನಾಗೈತೆ ಅಂದಾಗ ಹೋಗ್ಬೇಕಾದ್ರೆ ಹೆಂಡತಿ ಮಕ್ಕಳನ್ನ ಎಲ್ಲರನ್ನೂ ಕರ್ಕೊಂಡು ಹೋಗ್ಬೇಕು ತಾನೆ? ಇದರಲ್ಲೇ ಗೊತ್ತಾಗುತ್ತೆ ಯಾರು ಹೆಂಗಾದ್ರೂ ಹಾಳಾಗೋಗಿ ನಾನು ಮಾತ್ರ ಏನು ಮಾಡ್ತೀನಿ ಚೆನ್ನಾಗಿ. ಇವಾಗ ನೋಡಿ, ಇವಾಗ ನಾನು ಪರಲೋಕಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ನನಗೆ ಆಸೆ ಏನು ಗೊತ್ತಾ? ನಾನು ಮಾತ್ರ ಹೆಂಗಾದ್ರೂ ಎಸ್ಕೇಪ್ ಆಗಬೇಕು, ನಮ್ಮ ಮಕ್ಕಳು ನೆಕ್ಸ್ಟ್ ಜನ್ರೇಷನ್ ಎಲ್ಲ ಇಲ್ಲೇ ಭೂಮಿಯಲ್ಲಿ, ಹಂಗಾರೆ ನೀನು ಕಷ್ಟಪಡು, ನಾನು ಮಾತ್ರ ಏನು ಮಾಡ್ತೀನಿ ಎಸ್ಕೇಪ್ ಆಗ್ತೀನಿ ಅನ್ನೋ ತಾನೆ. ಇದು ಒಳ್ಳೆ ಬುದ್ಧಿನಾ? ಈ ಲೋಕದಲ್ಲಿ ನಮ್ಮ ಮಕ್ಕಳು ಲಾಂಗ್ ಲೈಫಲ್ಲಿ ಬಾಳಬೇಕು, ಭಾಳ ದಿನ ಇರಬೇಕು ಅನ್ನೋ ಆಸೆ ಎಷ್ಟು ಜನಕ್ಕಿದೆ ಅಲ್ವಾ? ಸೊ ನಮ್ಮ ಮಕ್ಕಳು ಲಾಂಗ್ ಲೈಫಲ್ಲಿ ಇರಬೇಕು ಅಂದರೆ ಈ ಲೋಕನೇ ನೀನು ಜಯಿಸ್ಬೋದಮ್ಮ. ಈ ಲೋಕದಲ್ಲಿ ಏನೇ ಉಪದ್ರವ ನಿನಗೆ ಬಂದರೂ, ಏನೇ ಅಪಾಯಗಳು ಬಂದರೂ, ಏನೇ ತೊಂದರೆಗಳು ಬಂದರೂ, ಲೋಕದಲ್ಲಿರುವವನಿಗಿಂತ ನಿನ್ನಲ್ಲಿರುವ ಆತನು ದೊಡ್ಡವರು ಅಂತ ನಾವು ಹೇಳ್ಕೊಟ್ಬಿಡ್ತಾನೆ ಮಕ್ಕಳನ್ನ ಬಿಡಬೇಕು. ನಾವೊಂದು ಒಳ್ಳೆ ತಂದೆ ತಾಯಿ ಆಗಿದ್ದರೆ ನಮ್ಮ ಮಕ್ಕಳಿಗೆ ಏನು ಕೊಡಬೇಕು, ಏನು ಹೇಳ್ಕೊಡ್ಬೇಕು? ಈ ಲೋಕ ಆಶೀರ್ವಾದವಾದಂಥ ಒಂದು ಲೋಕ, ಸುಂದರವಾದಂಥ ಒಂದು ಲೋಕ. ಈ ಲೋಕದಲ್ಲಿ ಭಾಳ ದಿನ ಬದುಕಿ, 100 ವರ್ಷ ಬದುಕು, ಇನ್ನೂ ಹೆಚ್ಚಾಗಿ ಬದುಕು, ಚೆನ್ನಾಗಿರು. ನೀನೆಲ್ಲನೂ ಜಯಿಸೋದಕ್ಕೆ ದೇವ್ರು ನಿನ್ನ ಜೊತೆ ಇದ್ದಾರೆ ಅಂತ ಹೇಳಿ ಆಶೀರ್ವದಿಸ್ಬೇಕಾ? ಅಥವಾ ನಾನು ಪರಲೋಕಕ್ಕೆ ಹೋಗ್ತೇನೆ, ನೀನು ಬಂದ್ಬಿಡಮ್ಮ ಬೇಗ ಅಂತ ಹೇಳ್ಬೇಕಾ? ಇಲ್ಲಿರೋ ಕೇಳಬೇಕು. ಯಾಕೆ ಗೊತ್ತಾ? ಇಲ್ಲಿರೋದು ನಮಗೆ ಆಶೀರ್ವಾದ. ಒಂದು ನೋಡಿ, ಪರಲೋಕಕ್ಕೆ ಹೋಗೋದು ಬೇಡ ನಾನು ಹೇಳ್ತಾ ಇಲ್ಲ. ನಾನೇನು ಹೇಳ್ತೀನಿ ಗೊತ್ತಾ? ಈಗ ಸ್ಕೂಲಲ್ಲಿ 2 ಗುಂಪಿರ್ತಾರೆ. ಒಂದು ಗ್ರೂಪ್ಗೆ ಹೆಂಗೆ ಗೊತ್ತಾ? ತುಂಬ ಹೋಮ್ವರ್ಕ್ ಎಲ್ಲ ಕಲಿಬೇಕು, ಸ್ಪೆಷಲ್ ಕ್ಲಾಸ್ ಇರಬೇಕು, ಟೀಚರ್ ಹತ್ರ ಏನು ಕೇಳಬೇಕು, ಬರೀಬೇಕು, ನೋಟ್ಸ್ ಬರೀಬೇಕು ಅಂತ ಅವ್ರಿಗೆ ಆಸೆ ಓದೋದಕ್ಕೆ. ಇನ್ನೊಂದು ಗ್ರೂಪ್ ಹೆಂಗಿರ್ತೈತಾ? ಯಾವಾಗ ಬೆಲ್ ಹೊಡಿತೈತೆ ಅಂತ ಕಾಯ್ತಾ ಇರ್ತಾರೆ. ಇಬ್ರಿಗೆ ಏನು ವ್ಯತ್ಯಾಸ? ಈ ಎಕ್ಸಾಮಲ್ಲೂ ನೋಡಿ 2 ಗ್ರೂಪ್ ಇರ್ತದೆ. ಬೇಗ ಬರ್ಬಿಟ್ಟು ಕೊಟ್ಬಿಡ. ಕೆಲವರು ಬೆಲ್ಲು ಹೊಡಿತಾ ಇದ್ರೂ ಬರೀತಾನೆ ಇರ್ತಾರೆ. ಯಾಕೆ ಗೊತ್ತಾ? ಅವ್ರೊಳಗಡೆ ತುಂಬ ಇದೆ. ಬೆಲ್ ಹೊಡಿತೈತೆ, ಎಕ್ಸಾಮ್ ಪೇಪರ್ ಇನ್ನೂ ಬರೀತಾನೆ ಇದ್ದಾರೆ. ಇವರು ಒಂದೇ ಒಂದು ಪೇಪರ್ ಬರ್ಬಿಟ್ಟು ಕಾಯ್ತಾ ಇರ್ತಾರೆ ಯಾವಾಗ ಅದನ್ನು ಕೊಟ್ಬಿಟ್ಟು ಹೋಗೋಣ ಅಂತ. ಅದರಲ್ಲಿ ಒಂದು ಹೆಮ್ಮೆ ಬೇರೆ, ನಾನೇ ಫಸ್ಟು. ಇದೆಲ್ಲ ನಾವು ಮಾಡಿರೋದು ನನಗೆ ಗೊತ್ತು. ನೋಡಿ, ಎಕ್ಸಾಮ್ ಹಾಲ್ಗೆ ಹೋಗಿದ ತಕ್ಷಣ 10 ನಿಮಿಷ 15 ನಿಮಿಷದಲ್ಲಿ ಪಟ್ಟಂತ ಅಲ್ಲಿ ಏನು ಬರೀತೋ ಇಲ್ವಾ, ಫಸ್ಟ್ ನಾವು ಕೊಟ್ಟಿದ ತಕ್ಷಣ ಎಲ್ಲರೂ ನಮ್ಮನ್ನು ನೋಡಬೇಕು. ಏನಪ್ಪ ಇಷ್ಟು ಬೇಗ? ಅಲ್ಲಿ ಏನೂ ಇಲ್ಲ ಬರೆಯೋಕ್ಕೆ ನನಗೆ. ಏನಾದರೂ ಓದಿದ್ರೆ ತಾನೆ ಬರೆಯೋದು. ಸೊ ಮಿಸ್ ಅಂತ ಕೊಟ್ಟಿದ ತಕ್ಷಣ ಟೀಚರ್ ಕೇಳ್ತಾರೆ, ಏನಪ್ಪ ಅಷ್ಟು ಬೇಗ ಆಗೋಯ್ತಾ? ಅಲ್ಲಿ ಇರೋವಾಗಲೇ ಏನು, ಅಲ್ಲಿ ರಿಸಲ್ಟ್ ಬಂದಾಗಲೇ ಗೊತ್ತಾದ್ರಲ್ಲಿ 0 ಇರೋದು ಅಂತ. ಆದರೆ ಬೇಗ ಹೋಗ್ಬೇಕು ಅನ್ನೋದು ಏನು ಗೊತ್ತಾ? ಏನೂ ಇಲ್ಲ ಒಳಗಡೆ. ಆದರೆ ಅಲ್ಲೇ ಇದ್ಬಿಟ್ಟು ಬರೀತಾನಲ್ಲ, ಅವನ ಒಳಗಡೆ ಸ್ಟಾಕ್ ಇದೆ. ಬೇಗ ಪರಲೋಕಕ್ಕೆ ಹೋಗ್ಬೇಕು ಅನ್ನೋರು ಯಾರು ಗೊತ್ತಾ? ಈ ಭೂಮಿಯಲ್ಲಿ ಏನೂ ಪ್ರಾಜೆಕ್ಟ್ ಇಲ್ಲ, ಅದಕ್ಕೆ ಬೆಲ್ ಹೊಡಿಯೋಕ್ಕೆ ಕಾಯ್ತಾವ್ರೆ. ಆದರೆ ತುಂಬ ಪ್ರಾಜೆಕ್ಟ್ ಇರೋರು ಏನು ಹೇಳ್ತಾರೆ ಗೊತ್ತಾ? ನನಗೆ ಇನ್ನೂ ಸ್ವಲ್ಪ ಟೈಮ್ ಬೇಕು, ಇನ್ನೂ ಸ್ವಲ್ಪ ಟೈಮ್ ಬೇಕು, ಇನ್ನೂ ಸ್ವಲ್ಪ ಲಾಂಗ್ ಲೈಫ್ ಬೇಕು, ಇನ್ನೂ ಸ್ವಲ್ಪ ಆರೋಗ್ಯ ಬೇಕು, ಇನ್ನೂ ಸ್ವಲ್ಪ ಹಣ ಬೇಕು, ಇನ್ನೂ ಸ್ವಲ್ಪ ಫೈನಾನ್ಸ್ ಬೇಕು. ಬಿಕಾಸ್ ಐ ಹ್ಯಾವ್ ಟು ಬಿಲ್ಡ್ ದ ಕಿಂಗ್ಡಮ್ ಆಫ್ ಗಾಡ್. ಸೊ ಈ ಲೋಕದಲ್ಲಿ ನನಗೆ ಪ್ರಾಜೆಕ್ಟ್ ಐತೆ, ಅದಕ್ಕೆ ದೇವ್ರ ಹತ್ರ ಲಾಂಗ್ ಲೈಫ್ ಕೇಳ್ತಾ ಇದ್ದೀನಿ. ಪರ್ಪಸ್ ಇದೆ, ಉದ್ದೇಶ ಇದೆ, ಏನಾದರೂ ದೇವ್ರಿಗಾಗಿ ಮಾಡಬೇಕು ಅನ್ನೋ ಉದ್ದೇಶ ಇರೋದ್ರಿಂದ ನನಗೆ ಈ ಲೋಕದಲ್ಲಿ ಟೈಮ್ ಸಾಲ್ತಾ ಇಲ್ಲ, ಆಯುಷ್ ದಿನಗಳು ಸಾಲ್ತಾ ಇಲ್ಲ.
24 hours ಒಂದು ದಿನಕ್ಕೆ ಸಾಲ್ತಾ ಇಲ್ಲ. ದೇವರೇ ಇನ್ನೂ ಹೆಚ್ಚು ಬಲ ಕೊಡು, ಇನ್ನೂ ಹೆಚ್ಚು ಆರೋಗ್ಯ ಕೊಡು, ಇನ್ನೂ ಹೆಚ್ಚು ಫೈನಾನ್ಸ್ ಕೊಡು, ಇನ್ನೂ ಹೆಚ್ಚು ಜ್ಞಾನ ಕೊಡು, ನಿನಗಾಗಿ ಏನಾದರೂ ಮಾಡಬೇಕು ಅನ್ನೋ ಆಸೆ ನನ್ನ ಒಳಗಡೆ ಇರೋದ್ರಿಂದ ಐ ಆಮ್ ಲಾಂಗಿಂಗ್ ಟು ಲಿವ್. ಯಾರಿಗೆ ಬೇಗ ಹೋಗ್ಬೇಕು ಅನಿಸುತ್ತೆ ಅಂದರೆ ಅವ್ರಿಗೆ ಇಲ್ಲಿ ಭೂಮಿಯಲ್ಲಿ ಏನೂ ಇಲ್ಲ ಮಾಡೋದಕ್ಕೆ. ದೇ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಡೂ ಹಿಯರ್. ಅವ್ರಿಗೆ ಮನೆ ಒಂದು ಕಟ್ಟಬೇಕಾಗಿತ್ತು, ಒಂದು ಸೈಟ್ ತೊಗೊಬೇಕಾಗಿತ್ತು, ಮಕ್ಕಳಿಗೆ ಮದುವೆ ಮಾಡಿಸ್ಬೇಕಾಗಿತ್ತು, ಮೊಮ್ಮಕ್ಕಳು ನೋಡಬೇಕಾಗಿತ್ತು, ಎಲ್ಲ ಮುಗೀತು, ಇವಾಗ ಹೋಗ್ಬೇಕು ಇವರು. ಸೊ ಬಂದಿದ್ದ ಉದ್ದೇಶ ಏನು? ಮಕ್ಕಳಾಗಬೇಕು, ಮೊಮ್ಮಕ್ಕಳಾಗಬೇಕು, ಮಕ್ಕಳನ್ನ ಸ್ಕೂಲ್ ಸೇರಿಸ್ಬೇಕು, ಮೊಮ್ಮಕ್ಕಳನ್ನ ಸ್ಕೂಲ್ ಬಿಡಬೇಕು, ಮುಗೀತು. ಇಷ್ಟೇನಾ ಜೀವನ? ಏನ್ರಿ ಇಷ್ಟೇನಾ ಜೀವನ? ವಿ ಹ್ಯಾವ್ ಮೆನಿ ಪ್ರಾಜೆಕ್ಟ್ಸ್ ಟು ಡೂ ಆನ್ ದಿಸ್ ಅರ್ತ್. ಐ ಮೀನ್, ಸೊ ದೇವ್ರಿಗಾಗಿ ಏನಾದರೂ ಮಾಡಬೇಕು, ದೇವ್ರಿಗಾಗಿ ನಿಲ್ಲಬೇಕು ಅಂದಾಗ ನಮಗೆ ಟ್ರೋಲ್ ಮಾಡೋದಕ್ಕೋ ಅಥವಾ ನಮ್ಮ ಬಗ್ಗೆ ತಪ್ಪಾಗಿ ಹೇಳೋದಕ್ಕೋ, ನಮ್ಮ ಮಾನ ಮರ್ಯಾದೆ ಕಳಿಬೇಕು, ನಮ್ಮ ಹೆಸ್ರನ್ನ ಹೆಂಗಾದ್ರೂ ರಿಪೇರಿ ಮಾಡಬೇಕು ಅಂತ ಒಂದು ಜನ ಓಡಾಡ್ತಾನೇ ಇರುತ್ತೆ. ಯಾಕೆ ಗೊತ್ತಾ? ವಿ ಆರ್ ಬಿಲ್ಡರ್ಸ್. ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ಯೋಚನೆ ಮಾಡಿದ್ರೆ ನಾವು ಈ ಭೂಮಿಯಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ. ನಾನೇನು ಹೇಳ್ತೀನಿ ಅಂದರೆ, ಜೇನು ತಿನ್ನಬೇಕು ಅನ್ನೋ ಆಸೆ ಬಂದುಬಿಟ್ರೆ ಜೇನು ಕಡಿತೈತೆ ಅನ್ನೋ ಭಯ ನಿನಗಿರಬಾರ್ದು. ಹನಿ ತಿನ್ನಬೇಕು ಅಂತ ಆಸೆ ಇದ್ದರೆ ಹನಿ ಬಿ ಕಚ್ಚುತ್ತೆ ಅನ್ನೋ ಆಸೆ, ಇದು ನಿನಗೆ ಭಯ ಇರಬಾರ್ದು. ಕಚ್ಚಿದ್ರು ಆದರೆ ಏನಿದೆ ಅಲ್ಲಿ? ಜೇನುತುಪ್ಪ. ಅದನ್ನು ಫೋಕಸ್ ಮಾಡಿದ್ರೆ ಇದು ಕಚ್ಚೋದನ್ನು ಸಹ ಸ್ವಲ್ಪ ಊದ್ಕೊಂಡ್ರು ಬರಲ್ಲ, ಹೆಂಗೆ ಓದ್ಬಿಟ್ಟು ಏನು ಮಾಡ್ತೀವಿ? ಸೊ ದೇವ್ರಿಗಾಗಿ ಏನಾದರೂ ಮಾಡಬೇಕು ಅಂತ ಹೇಳಿದಾಗ ನಾಲ್ಕು ಜನ ನಮ್ಮ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ, 4 ಜನ ನಮ್ಮ ಬಗ್ಗೆ ಸರಿ ಇಲ್ಲ ಅಂತ ಹೇಳಿದ್ರೆ, ಟ್ರೋಲ್ ಮಾಡೋರು ಇದ್ರೂ ಅದು ಸರಿ ಇಲ್ಲ ಈ ಸರಿ ಇಲ್ಲ ಅಂತ ಹೇಳೋರು 1000 ಜನ ಇದ್ದರೂ ನನಗೆ ಬೇಕಾಗಿರೋದು ಹನಿ. ಈ ಲೋಕದಲ್ಲಿ ಏನೇ ಹೋರಾಟ ಇದ್ದರೂ ಕಷ್ಟ ಇದ್ದರೂ ಏನೇ ಆದರೂ ಪರವಾಗಿಲ್ಲ, ನಾನು ದೇವ್ರ ರಾಜ್ಯನ ಕಟ್ಟಬೇಕು ಅಂದರೆ ನಿನ್ನ ಬಗ್ಗೆ ಯಾರು ಏನು ಮಾತಾಡಿದ್ರೂ ಪರವಾಗಿಲ್ಲ, ಯಾರು ಏನು ಹೇಳಿದ್ರು ಪರವಾಗಿಲ್ಲ, ನಾನು ದೇವ್ರಿಗಾಗಿ ನಿಲ್ಲಬೇಕು, ದೇವ್ರ ರಾಜ್ಯನ ಕಟ್ಟಬೇಕು ಅನ್ನೋ ಉದ್ದೇಶ ನಿಮಗಿದ್ದರೆ ವಿ ಡೋಂಟ್ ಕೇರ್ ಪೀಪಲ್. ಸರಿ, ಈಗ 1 ಕೊರಿಂಥಿಯನ್ಸ್ 1 ಕೊರಿಂಥದವ್ರಿಗೆ ಬರೋ ಪುಸ್ತಕ 3ನೇ ಅಧ್ಯಾಯ 6ನೇ ವಾಕ್ಯ ಓದಿ. ಪೌಲನು ಹೇಳ್ತಾನೆ ಇಲ್ಲಿ, ಐ ಪ್ಲ್ಯಾಂಟೆಡ್, ಅಪೋಲೋಸ್ ವಾಟರ್ಡ್, ಬಟ್ ಗಾಡ್ ಗೇವ್ ದ ಇನ್ಕ್ರೀಸ್. ಸೊ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾ ಇದ್ದಾರಂತೆ, ದೇವ್ರ ಕಾರ್ಯಗಳನ್ನು ನಡೆಸ್ತಾ ಇದ್ದಾರಂತೆ. 9ನೇ ವಾಕ್ಯ, ನಾವು ದೇವರ ಜೊತೆ ಕೆಲಸದವರು. ನಾವು ದೇವರ ಜೊತೆ ಕೆಲಸದವರು. ನೀವು ದೇವರ ಹೊಲವು, ದೇವರ ಕಟ್ಟಡವೂ ಆಗಿದ್ದೀರಿ. ನೀವು ದೇವರ ಹೊಲವು, ದೇವರ ಕಟ್ಟಡವೂ ಆಗಿದ್ದೀರಿ. ಪೌಲನ್ ಏನು ಹೇಳ್ತಾನೆ ಗೊತ್ತಾ? ವಿ ಆರ್ ಗಾಡ್ಸ್ ಫೆಲೋ ವರ್ಕರ್ಸ್. ಪೌಲನ್ ಏನು ಹೇಳ್ತಾನೆ? ಈ ಲೋಕದಲ್ಲಿ ಪೌಲನ್ ಏನಾಗಿದ್ದಾನಂತೆ? ಜೊತೆ ಕೆಲಸದವರು. ಎಲ್ಲರೂ ಹೇಳಿ. ಸೊ ದೇವರು ಮಾಡುವಂಥ ಕಾರ್ಯಕ್ಕೆ ನಾವೆಲ್ಲ ಜೊತೆ ಸೇರಿ ಈ ಲೋಕದಲ್ಲಿ ಕೆಲಸ ಮಾಡೋದಕ್ಕಾಗಿ ಇರೋರೇ ಆರಿಸಿಕೊಳ್ಳಲ್ಪಟ್ಟಂಥ ಗ್ರೂಪ್. ನೋಡಿ, ಫಾರ್ ವಿ ಆರ್ ಪಾರ್ಟ್ನರ್ಸ್ ವರ್ಕಿಂಗ್ ಟುಗೆದರ್ ಫಾರ್ ಗಾಡ್. ಈಗ ಎಷ್ಟು ಜನ ನನ್ನ ಜೊತೆ ಪಾರ್ಟ್ನರ್ ಆಗಿದ್ದೀರಾ? ಅದೇ ಇವಾಗ. ಸೊ ಟು ಬಿಲ್ಡ್ ಎ ಕಿಂಗ್ಡಮ್ ವಿ ಶುಡ್ ಬಿ ಎ ಪಾರ್ಟ್ನರ್. ಅದೇ ಲೈಫಲ್ಲಿ ಒಂದು ಉದ್ದೇಶ. ದೇವ್ರ ರಾಜ್ಯನ ಕಟ್ಟೋದಕ್ಕೆ ನಾವೆಲ್ಲ ಕೈ ಜೋಡಿಸ್ಬೇಕು. ಇವರೇ ಆರಿಸಿಕೊಳ್ಳಲ್ಪಟ್ಟಂಥ ಗುಂಪು. ಸೊ ಜೊತೆ ಪಾರ್ಟ್ನರ್ಸ್ ಅಂದರೆ ಏನು ನೋಡಿ. ಇವಾಗ ನಾನು ಈ ಸಂದೇಶನ ಕರ್ನಾಟಕಕ್ಕೆಲ್ಲ ಕೊಡ್ತೀನಿ, ಹೊರ ದೇಶಕ್ಕೆಲ್ಲ ಕೊಡ್ತೀನಿ. ನನ್ನ ಸಂದೇಶ ಎಲ್ಲ ಕಡೆ ಹೋಗುತ್ತೆ. ಇದಕ್ಕೆ ನಾನು ಒಬ್ಬನೇ ಕೆಲಸ ಮಾಡ್ತಾಯಿದ್ದೀನಾ? ಇಲ್ಲ. ಇದ್ರ ಹಿಂದೆ ಎಷ್ಟು ಜನ ಕೆಲಸ ಮಾಡ್ತಾರೆ? ದೇ ಆರ್ ಆಲ್ ಪಾರ್ಟ್ನರ್ಸ್ ಫಾರ್ ಮೀ. ನೋಡಿ, ಇಲ್ಲಿ ಕ್ಯಾಮ್ರಾ ತಗೊಬೇಕು, ಅಲ್ಲಿ ಕ್ಯಾಮ್ರಾಮ್ಯಾನು, ಎಲ್ಲ ವರ್ಷಿಪ್ ಮಾಡೋದಕ್ಕೆ ವಿ ಹ್ಯಾವ್ ಮ್ಯೂಸಿಷಿಯನ್ಸ್. ದೇ ಆರ್ ಆಲ್ ಪಾರ್ಟ್ನರ್ಸ್. ಈ ವರ್ಷಿಪ್ ತುಂಬ ಚೆನ್ನಾಗಿ ಬರೋದಕ್ಕೆ ಕೊಯರ್ಸ್ ಇದ್ದಾರೆ, ಜೊತೆ ನಿಂತ್ಕೊಂಡು ಏನು ಮಾಡ್ತಾರೆ? ಅವ್ರು ಸೇರಿ ದೇವರ ಆರಾಧನೆ ಮಾಡ್ತಾರೆ. ಇದೆಲ್ಲ ಮುಂಚೆ ಇದೆಲ್ಲ ಗುಡಿಸಿ ಕ್ಲೀನ್ ಮಾಡೋದಕ್ಕೆ ಒಬ್ರು ಇದ್ದಾರೆ, ದೇ ಆರ್ ಪಾರ್ಟ್ನರ್ಸ್. ಇದೆಲ್ಲ ಆಗಿದ್ಮೇಲೆ ಚೇರ್ಸ್ ಎಲ್ಲ ಅರೇಂಜ್ ಮಾಡಬೇಕು, ಹೀ ಈಸ್ ಮೈ ಪಾರ್ಟ್ನರ್. ಇದೆಲ್ಲ ಆಗಿದ್ಮೇಲೆ ಮೈಕ್ ಆನ್ ಮಾಡಬೇಕು, ಅಲ್ಲಿ ಸೌಂಡ್ ಸಿಸ್ಟಮಲ್ಲಿ ಕೆಲಸ ಮಾಡಬೇಕು, ಹೀ ಈಸ್ ಮೈ ಪಾರ್ಟ್ನರ್. ಇಲ್ಲಿ ಪ್ರೊಜೆಕ್ಟರ್ ಹಾಕಬೇಕು, ಪ್ರೊಜೆಕ್ಟರ್ ಆನ್ ಮಾಡಬೇಕು. ಸೊ ಅಲ್ಲಿ ಕಂಪ್ಯೂಟ್ರಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ, ದೇ ಆರ್ ಮೈ ಪಾರ್ಟ್ನರ್.
ಕಾಣಿಕೆ ಎತ್ತೋರು ಕೆಲವರು ಇರ್ತಾರೆ, ದೇ ಆರ್ ಪಾರ್ಟ್ನರ್ಸ್. ಚರ್ಚಿಗೆ ಡ್ರಾಪ್ ಮಾಡೋರು ಕಾರ್ ಎತ್ಕೊಂಡು ಹೋಗ್ತಾರೆ, ದೇ ಆರ್ ಪಾರ್ಟ್ನರ್ಸ್. ತಿರ್ಗಾ ಡ್ರಾಪ್ ಮಾಡೋಕ್ಕೆ ಕೆಲವರು ಹೋಗ್ತಾರೆ, ದೇ ಆರ್ ಪಾರ್ಟ್ನರ್ಸ್. ಪಾಸ್ಟರ್ ನಾನು ಆಫರಿಂಗ್ ಟೈತ್ ಚರ್ಚಿಗೆ ಕೊಡ್ತೀನಿ, ದೇ ಆರ್ ಪಾರ್ಟ್ನರ್ಸ್. ಸೊ ಇಷ್ಟು ಜನ ಸೇರಿನೇ ವಿ ಆರ್ ಬಿಲ್ಡಿಂಗ್ ದ ಕಿಂಗ್ಡಮ್ ಆಫ್ ಗಾಡ್. ಸೊ ಯಾರೆಲ್ಲ ನನ್ನ ಜೊತೆ ಕೈ ಜೋಡಿಸಿ ಈ ಸೇವೆಯನ್ನು ಮಾಡ್ತಾ ಇದ್ದಾರೋ ದೇ ಆರ್ ಆಲ್ ಪಾರ್ಟ್ನರ್ಸ್. ಸೊ ನನ್ನ ಜೊತೆ ಸೇರಿ ಸೇವೆ ಮಾಡೋದಕ್ಕೆ ಯಾರೆಲ್ಲ ಕೈ ಜೋಡಿಸ್ತಾರೋ ಎಲ್ಲರನ್ನ ದೇವರು ಆಶೀರ್ವದಿಸ್ತಾರೆ. ಆಮೆನ್. ಸೊ ಇವಾಗ ನಾನು ಹೊರದೇಶಕ್ಕೆ ಸಂದೇಶ ಕೊಡ್ತಾ ಇದ್ದೀನಿ, ಕರ್ನಾಟಕ ಎಲ್ಲ ಸಂದೇಶ ಕೊಡ್ತಾ ಇದ್ದೀನಿ ಅಂದರೆ ದಿಸ್ ಇಸ್ ನಾಟ್ ಒನ್ ಮ್ಯಾನ್ ಶೋ. ಇದು ಒಬ್ಬರಿಂದ ಆಗೋದಿಲ್ಲ. ಇದರ ಹಿಂದೆ ಎಲ್ಲರೂ ಕೆಲಸ ಮಾಡಿದ್ದಾರೆ, ಕೆಲಸ ಮಾಡ್ತಾನೇ ಇದ್ದಾರೆ. ಇದೆಲ್ಲ ಆಗಿದ್ಮೇಲೆ ಮೆಸೇಜ್ ಎಡಿಟಿಂಗ್ ಮಾಡಬೇಕು, ಎಡಿಟಿಂಗ್ ಆಗಿದ್ಮೇಲೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕು, ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಬೇಕು. ಇಟ್ಸ್ ನಾಟ್ ಈಸಿ ಥಿಂಗ್. ಸೊ ದೇವ್ರ ರಾಜ್ಯನ ಕಟ್ಟೋದಕ್ಕೆ ವಿ ಆರ್ ಆಲ್ ಪಾರ್ಟ್ನರ್ಸ್. ಕೆಲವರು ಪಾಸ್ಟರ್ ತಿಂಗಳು ನನ್ನ ಟೈತ್ ಅಲ್ಲದೆ ತಿಂಗಳಿಗೆ ಚರ್ಚ್ ರೆಂಟು ಅಂತ ನಾನು ಒಂದು 1,000 ರೂಪಾಯಿ ಕೊಡ್ತೀನಿ. ಪಾರ್ಟ್ನರ್ಸ್. ಸ್ಟಿಲ್ ಪೀಪಲ್ ಆರ್ ಪೇಯಿಂಗ್ ರೆಂಟ್. ಅನೇಕರು ತೀರ್ಮಾನ ಮಾಡಿದವರೆಲ್ಲ ಇನ್ನೂ ತಿಂಗಳಿಗೆ 1,000 ರೂಪಾಯಿ ಪಾಸ್ಟರ್ ಚರ್ಚಿಗೆ ಕೊಡ್ತೀನಿ ಅಂತ ಆ ಚರ್ಚಲ್ಲಿ ತೀರ್ಮಾನ ಮಾಡಿದವರು ಇನ್ನೂ ಈ ಚರ್ಚಲ್ಲೂ ಅದನ್ನು ಬರ್ತಾ ಇದ್ದಾರೆ. ವೈ? ದೇ ಆರ್ ಪಾರ್ಟ್ನರ್ಸ್. ಸೊ ಇದನ್ನೆಲ್ಲ ಯಾಕೆ ಮಾಡ್ತಾಯಿದ್ದೀವಿ ಅಂದರೆ ವಿ ಆರ್ ಆಲ್ ಬಿಲ್ಡಿಂಗ್ ದ ಕಿಂಗ್ಡಮ್ ಆಫ್ ಗಾಡ್. ಸೊ ಇದಕ್ಕಾಗಿಯೇ ದೇವ್ರು ನನ್ನನ್ನು ಆಶ್ವಾಸೋದು, ನಿಮ್ಮನ್ನು ಆಶ್ವಾಸೋದು. ಇದಕ್ಕಾಗಿಯೇ ದೇವ್ರು ಲಾಂಗ್ ಲೈಫ್ ಕೊಡೋದು, ಇದಕ್ಕಾಗಿಯೇ ಹೆಲ್ತ್ ಕೊಡೋದು, ಇದಕ್ಕಾಗಿಯೇ ದೇವ್ರು ಆರೋಗ್ಯ ಕೊಡೋದು, ಇದಕ್ಕಾಗಿಯೇ ಇಂಕ್ರಿಮೆಂಟ್ ಕೊಡೋದು, ಇದಕ್ಕಾಗಿಯೇ ದೇವರು ನಿನಗೆ ಬಿಸ್ನೆಸ್ ಕೊಡೋದು. ಯಾಕೆಂದರೆ ನಿನ್ನ ಮುಖಾಂತರ ಈ ಲೋಕದಲ್ಲಿ ದೇವರು ರಾಜ್ಯನ ಸ್ಥಾಪಿಸೋದಕ್ಕಾಗಿ, ಅನೇಕರು ಯೇಸು ಕ್ರಿಸ್ತನನ್ನು ತಿಳಿಯೋದಕ್ಕಾಗಿ ನನ್ನೊಂದಿಗೆ ನಿಮ್ಮನ್ನು ಪಾರ್ಟ್ನರ್ ಆಗಿ ದೇವ್ರು ಮಾಡಿದ್ದಾರೆ. ಓ ಮೈ ಗಾಡ್. ಪ್ರಸಂಗ ಮಾಡ್ತಾಯಿದ್ದೀನಿ, ಕೆಲವರು ಬೈಬಲ್ ಓದ್ತಾರೆ, ಕನ್ನಡದಲ್ಲಿ ಓದ್ತಾರೆ, ಇಂಗ್ಲೀಷಲ್ಲಿ ಓದ್ತಾರೆ. ಪಾರ್ಟ್ನರ್ಸ್. ಎಲೆಕ್ಟ್ರಿಷಿಯನ್ ಕೆಲಸಗಳು ಮಾಡ್ತಾರೆ, ಬಂದಿದ್ದ ತಕ್ಷಣ AC ಆನ್ ಮಾಡ್ತಾರೆ. ಪಾರ್ಟ್ನರ್ಸ್. ಸೊ ಎಲ್ಲರೂ ಸೇರಿ ಮಾಡೋದೇ ಕೋವರ್ಕರ್ಸ್ ಅಂತ ಹೇಳೋದು. ಅದಕ್ಕೇ ಇಲ್ಲಿ ಪೌಲನ್ ಏನು ಹೇಳ್ತಾನೆ ನೋಡಿ, ಅನೇಕರಿಗೆ ಪೌಲ್ ಥ್ಯಾಂಕ್ಸ್ ಹೇಳ್ತಾನೆ. ಯಾವ ರೀತಿ ಹೇಳ್ತಾನೆ ನೋಡೋಣ ನೋಡಿ. ರೋಮನ್ 16:3, ರೋಮಾಪುರದವ್ರು ಬರೆದ ಪುಸ್ತಕ 16ನೇ ಅಧ್ಯಾಯ 3ನೇ ವಾಕ್ಯ. ಕ್ರಿಸ್ತ ಯೇಸುವಿನ ಸೇವೆಯಲ್ಲಿ ನನ್ನ ಜೊತೆ ಕೆಲಸದವರಾದ ಪ್ರಿಸ್ಕಿಳಿಯು ಅಕ್ವಿಲನಿಗೂ ನನ್ನ ವಂದನೆಗಳನ್ನು ಹೇಳಿರಿ. ಗಿವ್ ಮೈ ಗ್ರೀಟಿಂಗ್ಸ್ ಟು ಪ್ರಿಸಿಲ್ಲಾ ಆ್ಯಂಡ್ ಅಕ್ಯುಲಾ, ಮೈ ಕೋ-ವರ್ಕರ್ಸ್ ಇನ್ ದ ಮಿನಿಸ್ಟ್ರಿ ಆಫ್ ಕ್ರೈಸ್ಟ್ ಜೀಸಸ್. ಥ್ಯಾಂಕ್ಸ್ ಹೇಳ್ತಾನೆ ಪೌಲನ್. ಆ ರೀತಿ ನಾವು ನಿಂತ್ಕೊಂಡು ಅನೇಕರಿಗೆ ಥ್ಯಾಂಕ್ಸ್ ಹೇಳಬೇಕು. ಇವತ್ತು ಈ ಕರ್ನಾಟಕದಲ್ಲಿ ಅನೇಕರು ದೇವ್ರ ರಾಜ್ಯನ, ದೇವ್ರ ಬಗ್ಗೆ ತಿಳ್ಕೊಂಡಿದ್ದಾರೆ, ಅನೇಕರು ರಕ್ಷಣೆ ಹೊಂದಿದ್ದಾರೆ, ಅನೇಕರು ಯೇಸು ಸ್ವಾಮಿ ಬಗ್ಗೆ ತಿಳುವಳಿಕೆ ಮಾಡ್ಕೊಂಡಿದ್ದಾರೆ, ಅನೇಕ ಮನೆಗಳಲ್ಲಿ ಆರಾಧನೆಗಳು ನಡೀತೈತೆ, ಅನೇಕರು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾಯಿದ್ದಾರೆ, ಅನೇಕರು ದೇವರೊಂದಿಗೆ ಹತ್ರ ಇದ್ದಾರೆ. ಅಂದರೆ ಅದಕ್ಕೆ ನಾನು ಕೆಲಸ ಮಾಡಿದ್ದೀನಿ, ನನ್ನ ಜೊತೆನೂ ಸೇರಿ ಅನೇಕರು ಕೆಲಸ ಮಾಡಿದ್ದಾರೆ, ಕೊಟ್ಟಿದ್ದಾರೆ, ಕೊಡಿಸಿದ್ದಾರೆ. ಎಲ್ಲನೂ ಸೇರಿನೇ ದೇವರ ರಾಜ್ಯನ ಕಟ್ಟೋದು. ಅದಕ್ಕೆ ಸತ್ಯವೇದ ಹೇಳುತ್ತೆ, ಮೈ ಕೋ-ವರ್ಕರ್ಸ್ ಇನ್ ದ ಮಿನಿಸ್ಟ್ರಿ ಆಫ್ ಕ್ರೈಸ್ಟ್ ಜೀಸಸ್. ದೇ ಆರ್ ಆಲ್ ಚೋಸನ್ ಪೀಪಲ್. ಯಾರು? ಪ್ರಿಸಿಲ್ಲಾ, ಅಕ್ವಿಲಾ, ದೇ ಆರ್ ಆಲ್ ಕೋ-ವರ್ಕರ್ಸ್. ನೋಡಿ ಇವರೆಲ್ಲ ಇದ್ರು. ಇವರೆಲ್ಲ ಪ್ರೀಚಿಂಗಲ್ಲಿ ಇರಲಿಲ್ಲ. ದೇ ಆರ್ ಆಲ್ ಸ್ಟುಡ್ ವಿತ್ ಪಾಲ್. ಪ್ರಿಸಿಲ್ಲಾ, ಅಕ್ವಿಲಾ. ನಾವೆಲ್ಲ ಕೇಳಿದೆ ಏನೂ ಇಲ್ಲ ಅನ್ಕೊಂಡು ಕುಂತಿದ್ದೀವಿ. ಇವರೆಲ್ಲ ಪೌಲ್ ಜೊತೆ ನಿಂತವರು. ನೆಕ್ಸ್ಟ್ ವರ್ಸ್ 9, 9ನೇ ವಾಕ್ಯ. ಕ್ರಿಸ್ತನ ಸೇವೆಯಲ್ಲಿ ನಮ್ಮ ಜೊತೆ ಕೆಲಸದವನಾದ ಉರ್ಬಾನನಿಗೂ ನನ್ನ ಪ್ರಿಯನಾದ ಸಾಕ್ತನಿಗೂ ವಂದನೆಗಳು. ಉರ್ಬಾನ ಇಲ್ಲ ಅರ್ಬನ್ ಕ್ಲಬ್? ಉರ್ಬಾನ್. ಸರಿ ನೋಡಿ. ಗ್ರೀಟ್ Urbanus, our co-worker in Christ, and my dear friend Stachys, co-worker. ನೋಡಿ ಎಷ್ಟು ಜನಕ್ಕೆ ಪೌಲನ್ ವಂದನೆ ಹೇಳ್ತಾನೆ, ಥ್ಯಾಂಕ್ಸ್ ಹೇಳ್ತಾನೆ. ಆ ರೀತಿ ಒಂದಿನ ನಾನು ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಯು ಸ್ಟುಡ್ ಇನ್ ದ ಮಿನಿಸ್ಟ್ರಿ. ಪರಲೋಕಕ್ಕೆ ಹೋದಾಗ ಪ್ರೀಚ್ ಮಾಡಿದವ್ರಿಗೆ ಮಾತ್ರ ದೇವ್ರ ಕೈ ತಟ್ಟಿ ಅವ್ರಿಗೆ ಅವಾರ್ಡ್ ಕೊಡೋದಿಲ್ಲ. ಯಾರೆಲ್ಲ ನಿಂತರೋ, ಯಾರೆಲ್ಲ ಪ್ರಾರ್ಥನೆ ಮಾಡಿದ್ರೋ, ಯಾರೆಲ್ಲ ಕೊಟ್ಟರೋ ಅವ್ರಿಗೆಲ್ಲ ಒಂದು ಸ್ಪೆಷಲ್ ಇನ್ವಿಟೇಷನ್ ಇರುತ್ತೆ. ಆಮೇಲೆ ನೋಡಿ ಇಲ್ಲಿ ಆಯಿತಾ. ನೆಕ್ಸ್ಟ್ ವರ್ಸ್ 21. ನನ್ನ ಜೊತೆ ಕೆಲಸದವನಾದ ತಿಮೋತಿಯನು, ನನ್ನ ಸ್ವಜನರಾದ ಲೂಕ್ಯನು, ಯಾಸೋನನು, ಸೋಸಿಪತ್ರನು ನಿಮಗೆ ವಂದನೆಗಳನ್ನು ಹೇಳುತ್ತಾರೆ. ಪ್ರೈಸ್ ಗಾಡ್.
ಇದೆಲ್ಲ ನಾವು ಬೈಬಲಲ್ಲಿ ಓದ್ತೀವಿ, ನಮಗೇನೂ ಅರ್ಥ ಆಗಲ್ಲ. ಎಷ್ಟು ಸತಿ ಓದಿರ್ತೀವಿ. ಆದ್ರೂ ಸತ್ಯವೇದ ಏನು ಹೇಳುತ್ತೆ, ಪೌಲನು ಇವ್ರಿಗೆಲ್ಲ ಸ್ಪೆಷಲ್ ಗ್ರೀಟಿಂಗ್ ಮಾಡ್ತಾರೆ. ದೇ ಆಲ್ ಸ್ಟುಡ್ ವಿತ್ ಪೌಲ್. ನಮಗೆ ಪೌಲನ್ ಗೊತ್ತು, ಇವರೆಲ್ಲ ಗೊತ್ತಾ? ಗೊತ್ತಿಲ್ಲ. ಇವರೆಲ್ಲ ಪೌಲನ ಹಿಂದೆ ಇದ್ದು ಇವರೆಲ್ಲ ಬಂದ್ಬಿಟ್ಟು ಪೌಲನಿಗೆ ಹೆಲ್ಪ್ ಮಾಡಿದವರು. ಅವ್ರಿಗೆಲ್ಲ ಗ್ರೀಟಿಂಗ್ಸ್ ಬೈಬಲಲ್ಲೇ ಐತೆ ಅಂದರೆ ಪರಲೋಕದಲ್ಲಿ ಇಲ್ಲದೆ ಇರುತ್ತಾ? 1 ಕೊರಿಂಥದವ್ರು ಬರೆದ ಪುಸ್ತಕ 16ನೇ ಅಧ್ಯಾಯ 16ನೇ ವಾಕ್ಯ. 1 Corinthians chapter 16 verse 16. ಸಹೋದರರೇ, ನೀವು ಇಂಥವರಿಗೂ ಕೆಲಸದಲ್ಲಿ ಸಹಾಯ ಮಾಡುತ್ತಾ ಪ್ರಯಾಸ ಪಡುತ್ತಾ ಇರುವವರೆಲ್ಲರಿಗೂ ಒಳಗಾಗಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಆಮೆನ್. Who joins in the work and labors at it. 2 Corinthians chapter 6 verse 1. 2 ಕೊರಿಂಥದವ್ರು ಬರೆದ ಪುಸ್ತಕ 6ನೇ ಅಧ್ಯಾಯ 1ನೇ ವಾಕ್ಯ. As God's partners, we beg you not to accept this marvelous gift of God's kindness and then ignore it. God's partners. ಎಲ್ಲರೂ ಹೇಳಿ. ಸೊ ಪೌಲ್ ಜೊತೆ ನೋಡಿ ಎಷ್ಟು ಜನ ಪಾರ್ಟ್ನರ್ ಇದ್ದರು. ಸೊ ಒಂದು ಸೇವೆ ನಡಿಬೇಕು, ಒಂದು ಕಡೆ ದೇವ್ರ ರಾಜ್ಯನ ಕಟ್ಟಬೇಕು ಅಂದರೆ ವಿ ನೀಡ್ ಪಾರ್ಟ್ನರ್ಸ್. ಸೊ ಮಿನಿಸ್ಟ್ರಿ ನೋಡು, ದಿಸ್ ಈಸ್ ನಾಟ್ ಒನ್ ಮ್ಯಾನ್ ಶೋ. ಇವಾಗ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ಬೇರೆ ನನ್ನ ಕೈಯಿಂದನೇ ಎಲ್ಲ ಆಗಲ್ಲ. ನನಗೆ ಹೆಲ್ಪ್ ಮಾಡೋರು, ನನಗೆ ಕೊಡೋರು, ನನ್ನ ಜೊತೆ ನಿಲ್ಲೋರು, ಮೀಡಿಯಾ ಟೀಮು, ಎಲ್ಲರನ್ನೂ ದೇವರು ಆಶೀರ್ವದಿಸ್ತಾರೆ. ವಿ ಆಲ್ ಆ್ಯಸ್ ಎ ಟೀಮ್ ವಿ ವರ್ಕ್ ಇನ್ ಕರ್ನಾಟಕ. ನಾವು ಒಂದು ಟೀಮಾಗಿ ದೇವ್ರ ರಾಜ್ಯನ ಕಟ್ತಾ ಇದ್ದೀವಿ. ಈ ಟೀಮ್ ಯಾರಂದರೆ ಇವರು ಕರೆಯಲ್ಪಟ್ಟವರಲ್ಲ, ದೇ ಆರ್ ಚೋಸನ್ ಪೀಪಲ್. ವಿ ಆರ್ ಚೋಸನ್ ಪೀಪಲ್, ಆರಿಸಿಕೊಳ್ಳಲ್ಪಟ್ಟಂಥ ಜನರು. ನೋಡಿ, ನಾನು ದೇವ್ರನ್ನ ಸ್ವೀಕಾರ ಮಾಡ್ಕೊಂಬಿಟ್ಟೆ. ಸ್ವೀಕಾರ ಮಾಡಿಕೊಂಡು ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಡಿದ್ಮೇಲೆ ಎಲ್ಲ ಒಂದು ಕಡೆ ಕೆಲ್ಸಕ್ಕೆ ಹೋಗಬೇಕು ಅಂದ್ಬಿಟ್ಟು ಆ ಕೆಲಸ ನೋಡೋದು, ಈ ಕೆಲಸ ನೋಡೋದು, ಈ ಕೆಲಸ ಮಾಡೋದು, ಎಲ್ಲೆಲ್ಲೋ ಹೋದೆ. ಆದರೂ ಎಲ್ಲೂ ಆಗಿಲ್ಲ. ಲಾಸ್ಟಿಗೆ ದೇವ್ರು ನನ್ನನ್ನು ಇಲ್ಲಿಗೆ ಬರಬೇಕು ಅಂತ ದೇವರೇ ನನ್ನನ್ನು ಬಲವಂತವಾಗಿ ಕರ್ಕೊಂಬಂದು ಕೊಟ್ಟಂಥ ಕೆಲಸನೇ ಈ ಕೆಲಸ. ನಾನು ಮಾಡಲ್ಲ ಅಂತ ಹೋದರೂ ದೇವ್ರು ಇಲ್ಲಪ್ಪ ನೀನೇ ಬೇಕು, ದೇವರೇ ನನ್ನ ಕೈಲಾಗಲ್ಲ, ಇಲ್ಲ ನೀನೇ ಬೇಕು ಅಂತ ಹೇಳಿ ದೇವರು ನನ್ನನ್ನು ಕರ್ಕೊಂಬಂದು ನಿಲ್ಸಿರೋ ಒಂದು ಕೆಲಸನೇ ಈ ಸೇವೆ. ಆಮೇನ್. ಸೊ ಕಾಲ್ಡ್ ಪೀಪಲ್ ಅವ್ರು ದೇವ್ರನ್ನ ಆರಿಸ್ಕೊಳ್ಳೋದು, ಚೋಸನ್ ಪೀಪಲ್ ದೇವರು ಅವ್ರನ್ನ ಆರಿಸ್ಕೊಳ್ಳೋದು. ಸೊ ದೇವರು ಒಬ್ಬ ಮನುಷ್ಯನ ಆರಿಸ್ಕೊಂಬಿಟ್ರೆ ಅದಕ್ಕೆ ಬೇಕಾದಂಥ ಜ್ಞಾನ, ಬಲ, ಕೃಪೆ ಎಲ್ಲ ದೇವರೇ ಕೊಟ್ಟು ಅವ್ರನ್ನ ರೆಡಿ ಮಾಡ್ತಾರೆ. ಸೊ ಈಗ ದೇವರು ನಿಮ್ಮನ್ನು ಕರೆದಿದ್ರೆ, ದೇವ್ರ ರಾಜ್ಯನ ಕಟ್ಟಬೇಕು ನಿಮ್ಗೆ ಕರೆದಿದ್ರೆ, ಅದಕ್ಕೆ ಬೇಕಾದಂಥ ಜ್ಞಾನ, ಅದಕ್ಕೆ ಬೇಕಾದಂಥ ಬಲ, ಅದಕ್ಕೆ ಬೇಕಾದಂಥ ಕೆಲಸ, ಅದಕ್ಕೆ ಬೇಕಾದಂಥ ಬಿಸ್ನೆಸ್, ಅದಕ್ಕೆ ಬೇಕಾದಂಥ ಹಣ, ಎಲ್ಲ ಕಾರ್ಯಗಳು ಯೇಸುವಿನ ನಾಮದಲ್ಲಿ ನಿಮಗೆ ಒದಗಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಸೊ ಆರಿಸಿಕೊಳ್ಳಲ್ಪಟ್ಟಂಥ ಗ್ರೂಪ್ ನಾನು. ಗಾಡ್ ಹ್ಯಾಸ್ ಚೋಸನ್ ಮೀ. ಅದಕ್ಕೆ ಗ್ರೇಸ್ ಎಲ್ಲ ಮಾತಾಡ್ಸೋರು ನೋಡಿ. ಕೆಲವ್ರಿಗೆ ದೇವ್ರನ್ನ ಸೆಲೆಕ್ಟ್ ಮಾಡ್ತಾರೆ, ಇವನಿದ್ರೆ ಸರಿ ಹೋಗುತ್ತೆ ಅಂತ ದೇವರೇ ಚೂಸ್ ಮಾಡೋದು. ಅದು ನಾವೆಲ್ಲ ಸ್ಕೂಲ್ ಓದಬೇಕಾದ್ರೆ ಯಾವಾಗಲೂ ಗ್ಯಾಂಗೇ ಸುತ್ತಾ ಇದ್ವಿ. ಜೊತೇಲಿ ಯಾವಾಗಲೂ ಜೊತೇಲಿ ಇರಬೇಕು, ಯಾರಾದರೂ ಗ್ಯಾಂಗ್ ಇರಬೇಕು. ದೇವ್ರು ನೋಡಿದ್ರು, ಇವನ್ನ ಸೇವೆಯಲ್ಲಿ ಇಟ್ಟರೆ ಇವನು ಗ್ಯಾಂಗೇ ಇರ್ತಾನೆ. ತುಂಬ ಒಳ್ಳೆಯವರಾಗೆ ಯಾರ ಜೊತೆನೂ ಸೇರಲ್ಲ, ತುಂಬ ಅಮಾಯಕನಾಗಿ ಒಬ್ಬನೇ ಇರ್ತಾನೆ. ನೋಡ್ದೆ, ಅವನ್ನಿಟ್ಟು ಏನು ಮಾಡೋಕ್ಕಾಗಲ್ಲ. ಅವನು ಗ್ರೇಸ್ ಮಾತಾಡೋಂದ್ರೂ ಮಾತಾಡಲ್ಲ. ಗ್ರೇಸು ಯಾರನ್ನಿಟ್ಟು ಮಾತಾಡ್ತಾರೆ ಅಂದರೆ ನಮ್ಮಂಥವ್ರನ್ನಿಟ್ಟೇ ಮಾತಾಡ್ಸೋದು. ಯಾಕೆ ನಾವು ಅಷ್ಟು ಬಲವಾಗಿ ಗ್ರೇಸ್ ಮಾತಾಡ್ತೀವಿ, ದೇವ್ರು ಅದ್ಭುತ ಮಾಡ್ತಾರೆ ಅಂತ ಹೇಳಿದ್ರೆ ಯಾಕೆ ಹೇಳ್ತೀವಿ ಗೊತ್ತಾ? ನನಗೇ ದೇವರು ಚೇಂಜ್ ಮಾಡಿದ್ದಾರೆ, ನನ್ನನ್ನೇ ದೇವ್ರು ಮಾರ್ಪಡಿಸಿದ್ದಾರೆ, ನನ್ನ ಲೈಫಲ್ಲೇ ಅದ್ಭುತ ನಡೆದೈತೆ ಅಂದರೆ ನಿನಗೆ ಯಾಕಪ್ಪ ಮಾಡಲ್ಲ ಅನ್ನೋ ಒಂದು ಎಕ್ಸಾಂಪಲೇ ನಾನು. ಸೊ ಈ ಸ್ಟ್ರೆಂತು, ಈ ಬಲ, ಈ ಆರೋಗ್ಯನೆಲ್ಲ ಕೊಡೋದು ಏನಕ್ಕೆ ಗೊತ್ತಾ? ದೇವರು ಟು ಬಿಲ್ಡ್ ದ ಕಿಂಗ್ಡಮ್. ಸೊ ಏನೋ ಬಂದ್ವಿ, ಪಾಸ್ಟರ್ ದೇವ್ರನ್ನ ಸ್ವೀಕಾರ ಮಾಡಿಕೊಂಡೆ, ದೀಕ್ಷಾಸ್ನಾನ ತೊಗೊಂಡೆ, ಭಾನುವಾರ ಒಂದು ದಿವಸ ಚರ್ಚಿಗೆ ಬರ್ತೀನಿ, ನಾನು ಹೋಗ್ತೀನಿ ಅನ್ನೋ ಯೋಚನೆಯನ್ನು ಬಿಟ್ಟು ದೇವ್ರು ನನ್ನನ್ನು ಆರಿಸ್ಕೊಂಡಿರೋದ್ರಿಂದ ನಾನು ದೇವ್ರಿಗಾಗಿ ಏನಾದರೂ ಮಾಡಬೇಕು, ಐ ಹ್ಯಾವ್ ಟು ಬಿಲ್ಡ್ ದ ಕಿಂಗ್ಡಮ್ ಆಫ್ ಗಾಡ್ ಅಂತ ಯೋಚನೆ ನಿನ್ನೊಳಗಡೆ ಇದ್ದರೆ ಯು ವಿಲ್ ಬಿಕಮ್ ಎ ಕೋ ವರ್ಕರ್ ವಿತ್ ಮೀ. ಅದಕ್ಕೆ ಪೌಲನ್ ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ಎಲ್ಲರಿಗೇನು ಹೇಳ್ತೇನೆ? ಯು ಆರ್ ಪಾರ್ಟ್ನರ್ ವಿತ್ ಮೀ. ಸೊ ದೇವ್ರ ರಾಜ್ಯನ ಕಟ್ಟೋದಕ್ಕೆ ವಿ ನೀಡ್ ಪಾರ್ಟ್ನರ್ಸ್.
ವಿತೌಟ್ ಪಾರ್ಟ್ನರ್ ವಿ ಕೆನಾಟ್ ಬಿಲ್ಡ್ ದ ಕಿಂಗ್ಡಮ್ ಆಫ್ ಗಾಡ್. ಸೊ ಒಬ್ಬೊಬ್ಬರು ಪಾರ್ಟ್ನರ್ನ ದೇವ್ರು ವ್ಯತ್ಯಾಸ ಕರ್ಕೊಂಬರ್ತಾರೆ. ಕೆಲವರು ಸಹಾಯ ಮಾಡೋರು ಬರ್ತಾರೆ, ಹೆಲ್ಪ್ ಮಾಡೋರು ಬರ್ತಾರೆ, ಎಲೆಕ್ಟ್ರಿಷಿಯನ್ನ ದೇವ್ರು ಕರ್ಕೊಂಬರ್ತಾರೆ. ನೋಡಿ, ಚರ್ಚು ಅಂದಮೇಲೆ ಎಲ್ಲ ಕೆಲಸದವರು ಚರ್ಚ್ ಒಳಗಡೆ ಇರ್ತಾರೆ. ಮನೆ ಕಟ್ಟೋರಿಂದ ಹಿಡಿದು, ಎಲೆಕ್ಟ್ರಿಷಿಯನಿಂದ ಹಿಡಿದು, ಪ್ಲಂಬರಿಂದ ಹಿಡಿದು, ಇಂಜಿನಿಯರಿಂದ ಹಿಡಿದು, ಡಾಕ್ಟ್ರಿಂದ ಹಿಡಿದು, ಲಾಯರಿಂದ ಹಿಡಿದು ಎಲ್ಲರೂ ಚರ್ಚ್ ಒಳಗಡೆ ಇರ್ತಾರೆ. ಇನ್ನೂ ಅನೇಕರು ಪೊಲೀಸ್ ಕಮಿಷನರು, ಡೆಪ್ಯೂಟಿ DGPನೋ IG ನೋ, ಇನ್ನೂ ಎಲ್ಲ ಪೊಲೀಸ್ಗಳು, ಲಾಯರ್ಗಳು, ಜಡ್ಜಸ್ಸು ಇನ್ನೂ ಎಲ್ಲ ಬರೋರು ಇನ್ನೂ ಬಾಕಿ ಇದೆ. ನಮ್ಮ ಚರ್ಚಿಗೆ ಬಂದು ಸಂದೇಶನ ಕೇಳೋದಕ್ಕೆ ಬಂದೇ ಬರ್ತಾರೆ. ಆಮೇಲೆ ದಿನಗಳು ಬರುತ್ತೆ, ಎಲ್ಲ ಅಧಿಕಾರದಲ್ಲಿರೋರೆಲ್ಲ ಬಂದೇ ಬರ್ತಾರೆ. ಸೊ ಇವ್ರನ್ನೆಲ್ಲ ದೇವ್ರ ಸಭೆಯಲ್ಲಿ ಇಡೋದು ಏನಕ್ಕೆ ಅಂದರೆ, ವಿ ಆಲ್ ಶುಡ್ ಸ್ಟ್ಯಾಂಡ್ ವಿತ್ ದ ಮ್ಯಾನ್ ಆಫ್ ಗಾಡ್ ಟು ಬಿಲ್ಡ್ ದ ಕಿಂಗ್ಡಮ್ ಆಫ್ ಗಾಡ್. ಅದಕ್ಕೇ ಪೌಲನ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾನೆ. ಏನೇನು ಹೇಳ್ತಾನೆ? ಸೊ ಇದೊಂದು ವಾಕ್ಯ ಓದ್ಬಿಡಿ. 2 Corinthians 8:23. 2 ಕೊರಿಂಥದವ್ರು ಬರೆದ ಪುಸ್ತಕ 8:23. ತೀತನನ್ನು ಕುರಿತು ಕೇಳುತ್ತೀರೋ, ಅವನು ನನ್ನ ಪಾಲುಗಾರನು, ನಿಮ್ಮ ಪ್ರಯೋಜನಕ್ಕಾಗಿ ನನಗೆ ಸಹಕಾರಿಯೂ ಆಗಿದ್ದಾನೆ. ನೋಡಿ, ಪೌಲನ್ ಏನು ಹೇಳ್ತಾನೆ? ಟೈಟಸ್ ಈಸ್ ಮೈ ಪಾರ್ಟ್ನರ್ ಆ್ಯಂಡ್ ಫೆಲೋ ವರ್ಕರ್ ಕನ್ಸರ್ನಿಂಗ್ ಯು. ಪಾರ್ಟ್ನರ್ ಎಲ್ಲರೂ ಹೇಳಿ. ಸೊ ಈ ಪಾರ್ಟ್ನರ್ಸ್ ಎಲ್ಲ ಯಾರು ಅಂದರೆ, ದೇ ಆರ್ ಚೋಸನ್ ಪೀಪಲ್. ಸೊ 2 ಗ್ರೂಪ್ಸ್ ನಾನು ಹೇಳಿದೆ. 1 ಗ್ರೂಪ್ ಈಸ್ ಹೇಳಿ, 1 ಗ್ರೂಪ್ ಈಸ್ ಕಾಲ್ಡ್ ಪೀಪಲ್, ಅನದರ್ ಗ್ರೂಪ್ ಈಸ್ ಚೋಸನ್ ಪೀಪಲ್. ಸೊ ಕಾಲ್ಡ್ ಪೀಪಲ್ ಯಾರು? ಕಾಲ್ಡ್ ಪೀಪಲ್ ಅಂದರೆ ಕರೆಯಲ್ಪಟ್ಟವರು, ಯಾರು ಬೇಕಾದರೂ ಬರ್ಬೋದು, ಬಂದವರು. ಆರಿಸಿಕೊಳ್ಳಲ್ಪಟ್ಟವರು ಯಾರು ಗೊತ್ತಾ? ದೇವರು ಅವ್ರನ್ನ ಚೂಸ್ ಮಾಡಿ, ಇವರು ದೇವ್ರ ರಾಜ್ಯನ ಕಟ್ತಾರೆ ಅಂತ ದೇವರೇ ಅವ್ರನ್ನ ಚೂಸ್ ಮಾಡೋದು. ಕರೆಯಲ್ಪಟ್ಟವರು ಬರ್ತಾ ಇರ್ತಾರೆ ಎಲ್ಲರೂ. ಏನು ಅಂದರೆ, ದೇವರೇ ಏನಾದರೂ ಹೆಲ್ಪ್ ಮಾಡಪ್ಪ, ನಾನು ಹೆಂಗಾದರೂ ಪರಲೋಕ ಹೋಗಬೇಕು. ಇವರೆಲ್ಲ ಕರೆಯಲ್ಪಟ್ಟವರು. ಆರಿಸಿಕೊಳ್ಳಲ್ಪಟ್ಟವ್ರು ಹೆಂಗೆ ಗೊತ್ತಾ? ಪರಲೋಕಕ್ಕೆ ಹೋಗಬೇಕು ಅನ್ನೋ ಆಸೆ ಇರೋದಿಲ್ಲ. ದೇವ್ರ ರಾಜ್ಯನ ಇಲ್ಲಿ ತರಬೇಕು, ಇಲ್ಲಿ ದೇವ್ರ ರಾಜ್ಯನ ಕಟ್ಟಲ್ಪಡಬೇಕು, ಇಲ್ಲಿ ದೇವ್ರಿಗೆ ಏನಾದರೂ ಮಾಡಬೇಕು, ಇಲ್ಲಿ ನನ್ನ ಆದಾಯದಲ್ಲಿ ದೇವ್ರಿಗಾಗಿ ಏನಾದರೂ ಕೊಡಬೇಕು, ನನ್ನ ಪ್ರಾಣ ಆತ್ಮ ಶರೀರ ಎಲ್ಲ ದೇವ್ರಿಗಾಗಿಯೇ, ಜನರಿಗಾಗಿ ಬಾಳಬೇಕು, ಹೋಗಿ ಗಾಸ್ಪಲ್ ಹೇಳಬೇಕು, ಹೋಗಿ ಜನರನ್ನ ಸುಖಪಡಿಸ್ಬೇಕು, ಮತ್ತೊಬ್ಬರಿಗೆ ಸುವಾರ್ತೆ ಹೇಳಬೇಕು, ಹೇಗಾದರೂ ಒಂದು ಆತ್ಮನ ಚರ್ಚಿಗೆ ತೊಗೊಂಬರ್ಬೇಕು, ನನ್ನ ಆದಾಯದಲ್ಲಿ ದೇವ್ರಿಗಾಗಿ ಕೊಡಬೇಕು ಅನ್ನೋ ಗ್ರೂಪೆಲ್ಲ ಆರಿಸಿಕೊಳ್ಳಲ್ಪಟ್ಟಂಥ ಗ್ರೂಪ್. ಫಸ್ಟ್ ನಾನು ಏನು ಮಾತಾಡಬೇಕು? ದೇವ್ರು ನನ್ನ ಹತ್ರ ಮಾತಾಡಿಲ್ವಲ್ಲ, ಅದಕ್ಕೆ ಅಲ್ವ ಇವಾಗ ನಾನು ಮಾತಾಡ್ತಾ ಇರೋದು. ಫಸ್ಟ್ ನನಗೆ ಸ್ಪೆಷಲಾಗಿ ದೇವ್ರು ಮಾತಾಡಿಲ್ಲ. ಸ್ಪೆಷಲಾಗಿ ಅದಕ್ಕೆ ಪಾಸ್ಟರ್ ಫಿಲಿಪ್ ಬಾಬುನ ಇಟ್ಟು ದೇವ್ರು ನಿನ್ನ ಹತ್ರ ಮಾತಾಡ್ತಾ ಇದ್ದಾರೆ. ನೋಡಪ್ಪ, ನೀನು ಸಾಧಾರಣವಾದವನಲ್ಲ. ದೇವ್ರು ನಿನ್ನ ಮುಖಾಂತರ ದೇವ್ರು ಕರ್ನಾಟಕದಲ್ಲಿ ದೊಡ್ಡ ಕಾರ್ಯ ಮಾಡೋದಕ್ಕೆ ಗಾಡ್ ಈಸ್ ಕಾಲಿಂಗ್ ಯು ಟು ಬಿಕಮ್ ಎ ಪಾರ್ಟ್ನರ್ ವಿತ್ ಪಾಸ್ಟರ್ ಫಿಲಿಪ್ ಬಾಬು. ಆಮೇಲೆ ಸೊ ವಾಟ್ ಈಸ್ ಮೈ ಐಡೆಂಟಿಟಿ? ನಿನ್ನ ಗುರುತೇನು? ರಾಜ್ಯನ ಕಟ್ಟೋರು. ಐ ಆಮ್ ಎ ಕೋ ವರ್ಕರ್ ವಿತ್ ಗಾಡ್. ಒಂದು ಕಡೆ ಪೌಲನೇ ಹೇಳ್ತಾನೆ, ವಿ ಆರ್ ಸನ್ಸ್ ಆಫ್ ಗಾಡ್ ಅಂತ. ಹೌದಾ ಇಲ್ವಾ? ನಾವೆಲ್ಲ ದೇವರ ಮಕ್ಕಳು ಅಂತ ಒಂದು ಕಡೆ ಹೇಳ್ತಾನೆ. ಆದರೆ ಇಲ್ಲೇನು ಹೇಳ್ತಾನೆ ನೋಡಿ, ನಾವೆಲ್ಲ ದೇವರ ಜೊತೆ ಕೆಲಸದವ್ರಂತೆ. ಸೊ ದೇವರು ಈ ಲೋಕದಲ್ಲಿ ಏನು ಮಾಡಬೇಕು ಅಂತ ಇದ್ದಾರೋ ಅದು ನನ್ನ ಮುಖಾಂತರ, ನಿನ್ನ ಮುಖಾಂತರ ದೇವರು ಈ ಲೋಕದಲ್ಲಿ ಕಾರ್ಯಗಳನ್ನು ನಡೆಸಲಿ. ಅದಕ್ಕೆ ಬೇಕಾದಂಥ ಜ್ಞಾನ, ಅದಕ್ಕೆ ಬೇಕಾದಂಥ ಬಲ, ಅದಕ್ಕೆ ಬೇಕಾದಂಥ ಹಣ, ಅದಕ್ಕೆ ಬೇಕಾದಂಥ ಜ್ಞಾನ ದೇವ್ರು ಕೊಡಲಿ ಯೇಸುವಿನ ನಾಮದಲ್ಲಿ. ಆಮೆನ್. ಸೊ ಈ ದೇವ್ರ ರಾಜ್ಯನ ಕಟ್ಟೋರ ಜೊತೆ ನಮ್ಮ ಕೈನ ಜೋಡಿಸ್ಬೇಕು. ನಾನು ನಿಮ್ಮ ಜೊತೆನೇ ಪಾರ್ಟ್ನರ್ ಆಗಬೇಕು, ನಾನು ನಿಮ್ಮ ಜೊತೆನೇ ಇರಬೇಕು ಅಂತ ದೇವರ ಆತ್ಮ ನನಗೆ ಹೇಳ್ತಾ ಇದ್ದೆ ಅಂದರೆ, ಯು ಕ್ಯಾನ್ ಬಿಕಮ್ ಎ ಪಾರ್ಟ್ನರ್ ವಿತ್ ಮೀ ಟು ಬಿಲ್ಡ್ ದ ಕಿಂಗ್ಡಮ್ ಆಫ್ ಗಾಡ್. ಬಿಕಾಸ್ ವಿ ಆರ್ ನಾಟ್ ಓನ್ಲಿ ಕಾಲ್ಡ್ ಪೀಪಲ್, ವಿ ಆರ್ ಚೋಸನ್ ಪೀಪಲ್. ನಾವೆಲ್ಲ ಸೇವೆ ಮಾಡೋರು. ಏನೋ ಈ ಲೋಕದಲ್ಲಿದ್ದು ಏನೋ ಒಂದು ಮನೆ ತೊಗೊಬೇಕು, ಒಂದು ಕಾರ್ ತೊಗೊಬೇಕು, ಒಂದು ಒಳ್ಳೆ ಬಟ್ಟೆ ಹಾಕಬೇಕು, ಚೆನ್ನಾಗಿರಬೇಕು, ಅಲ್ಲಿಗೆ ಹೋಗೋರಲ್ಲ ನಾವು. ಈ ಲೋಕದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ದೇವ್ರಿಗಾಗಿ ಮಾಡೋ ಗುಂಪಲ್ಲಿ ಇರಬೇಕು ಅನ್ನೋ ಆಸೆ ಇವತ್ತಿದ್ದರೆ ದೇವ್ರು ನಿನ್ನೊಂದಿಗೆ ಮಾತನಾಡ್ತಾ ಇದ್ದಾರೆ. ಗಾಡ್ ಈಸ್ ಸ್ಪೀಕಿಂಗ್ ಟು ಯು ಓನ್ಲಿ. ಡೂ ಯು ಲವ್ ಟು ಬಿಲ್ಡ್ ದ ಕಿಂಗ್ಡಮ್ ಆಫ್ ಗಾಡ್? ನೀವು ಬೇರೆ ಯೇಸು ಸ್ವಾಮಿ ಸ್ವೀಕಾರ ಮಾಡಿಕೊಂಡ್ರೆ ಪರಲೋಕಕ್ಕೆ ಹೋಗ್ಬೋದು ರೀ. ನೀವೇನೂ ಮಾಡಬೇಕಾಗಿದ್ದಿಲ್ಲ. ನೀನು ಯೇಸು ಸ್ವಾಮಿ ಸ್ವೀಕಾರ ಮಾಡ್ಕೊಂಡು ಫಸ್ಟ್ ನಾನು ಪರಲೋಕಕ್ಕೆ ಹೋಗ್ತೀನಾ ಅಂದರೆ ಖಂಡಿತ ಹೋಗ್ತೀರ. ಆದರೆ ಅದೆಲ್ಲ ಉದ್ದೇಶ. ದೇವರು ಈ ಲೋಕದಲ್ಲಿ ನನ್ನನ್ನು ನಿಮ್ಮನ್ನು ಇಟ್ಟಿರೋ ಉದ್ದೇಶ ಏನಂದರೆ ಟು ಬಿಲ್ಡ್ ದ ಕಿಂಗ್ಡಮ್ ಆಫ್ ಗಾಡ್. ಸೊ ನನ್ನೊಂದಿಗೆ ಕೈ ಜೋಡಿಸ್ರಿ. ಇಫ್ ಯು ವಾಂಟ್ ಟು ಬಿಕಮ್ ಎ ಪಾರ್ಟ್ನರ್ ವಿತ್ ಮೀ, ಯು ಕ್ಯಾನ್ ಬಿಕಮ್ ಎ ಪಾರ್ಟ್ನರ್ ವಿತ್ ಮೀ ಟು ಬಿಲ್ಡ್ ದ ಕಿಂಗ್ಡಮ್. ಪ್ರೈಸ್ ದ ಲಾರ್ಡ್. ಪಾಸ್ಟರ್,
ನನ್ನ ಟೈತ್, ನನ್ನ ದಶಮಾಂಶ ಬಿಟ್ಟು ಎಕ್ಸ್ಟ್ರಾ ಟು ಬಿಲ್ಡ್ ದ ಕಿಂಗ್ಡಮ್ ಆಫ್ ಗಾಡ್, ತಿಂಗಳಿಗೆ ಮಂತ್ಲಿ 1,000 ನಾನು ಕೊಡ್ತೀನಿ. ಇದು ದೇವ್ರ ರಾಜ್ಯಕ್ಕಾಗಿ ಅಥವಾ ಕ್ಯಾಮ್ರಾ ತೊಗೊಳ್ಳೋದಕ್ಕಾಗಿ, ಇಲ್ಲ ಸೇವೆಗೆ ಏನೆಲ್ಲ ಪ್ರಯೋಜನವಾಗಿದೆಯೋ, ಅನೇಕ ಆತ್ಮಗಳಿಗೆ ಹೇಗೆಲ್ಲ ಪ್ರಯೋಜನವಾಗಿದೆಯೋ ಅದಕ್ಕಾಗಿ, ಅಪಾರ್ಟ್ ಫ್ರಮ್ ಮೈ ಟೈತ್ ಎವ್ರಿ ಮಂತ್ 1,000 ರೂಪೀಸ್ ಕೊಟ್ಟು ನಾನು ನಿಮ್ಮ ಜೊತೆ ಪಾರ್ಟ್ನರ್ ಆಗ್ತೀನಿ ಅಂದರೆ ಯು ಆರ್ ಮೋಸ್ಟ್ ವೆಲ್ಕಮ್. ಆಮೇಲೆ ಸೊ ಒಂದು ಹೊಸ ತೀರ್ಮಾನ ಐತಿ. ಯಾವಾಗಲೂ ಹೊಸ ಡಿಸಿಷನ್ಸು, ಹೊಸ ತೀರ್ಮಾನದಲ್ಲೇ ನಮ್ಮ ಫೈನಾನ್ಷಿಯಲ್ ಲೆವೆಲ್ ಚೇಂಜ್ ಆಗೋದು. ಪ್ರೈಸ್ ದಿ ಲಾರ್ಡ್. ಸೊ ಇದನ್ನು ಬಿಟ್ಟು ಇದು ಎಕ್ಸ್ಟ್ರಾ ಪಾರ್ಟ್ನರ್ಶಿಪ್. ಸೊ ಎಲ್ರೋಯಿ ಪಾರ್ಟ್ನರ್ಸ್, ಪಾಸ್ಟರ್ ಫಿಲಿಪ್ ಬಾಬು ಪಾರ್ಟ್ನರ್ಸ್ ಅಂದರೆ ಎವ್ರಿ ಮಂತು ಪಾಸ್ಟರ್ ಈ ನನ್ನ ಆದಾಯದಲ್ಲಿ 1,000 ರೂಪೀಸ್ ಎವ್ರಿ ಮಂತ್, ದಿಸ್ ಈಸ್ ಫಾರ್ ದ ಕಿಂಗ್ಡಮ್ ಬಿಲ್ಡಿಂಗ್. ಆಮೇಲೆ ನೋಡಿ, ಅವಾಗೆಲ್ಲ ಸೇವೆ ಮಾಡಬೇಕು ಅಂತ ಆಸೆ ಇರೋರು ಏನು ಮಾಡ್ತಾಯಿದ್ರು ಗೊತ್ತಾ, ಅಲ್ಲಲ್ಲಿ ಟ್ರ್ಯಾಕ್ಸ್ ಕೊಡೋರು ಹೋಗ್ಬಿಟ್ಟು. ಅವಾಗೆಲ್ಲ ಟ್ರ್ಯಾಕ್ಸ್ ಇತ್ತು, ಕರಪತ್ರಿಕೆ ಎಷ್ಟು ಜನ ನೋಡಿದ್ದೀರಾ, ಕೊಟ್ಟಿದ್ದೀರಾ? ಸೊ ಈ ಕರಪತ್ರಿಕೆಯಲ್ಲಿ ಎಷ್ಟು ಜನ ರಕ್ಷಣೆ ಹೊಂದಿದ್ದಾರೆ ಗೊತ್ತಾ? ಅವಾಗೆಲ್ಲ ತುಂಬ ಜನ, ಈ ಟ್ರ್ಯಾಕ್ಸ್ ಮಿನಿಸ್ಟ್ರಿಯಲ್ಲಿ ತುಂಬ ಜನ ರಕ್ಷಣೆ ಹೊಂದಿದ್ದಾರೆ. ಸೊ ಜನರಿಗೆ ನಾವು ಸುವಾರ್ತೆನ ಹೇಳಬೇಕು, ಪರಲೋಕಕ್ಕೆ ಹೋಗಬೇಕು, ದೇವ್ರನ್ನ ಸ್ವೀಕಾರ ಮಾಡಪ್ಪ ಅಂತ ಹೇಳಿ ನಿಮ್ಮ ಪಾಪಗಳೆಲ್ಲ ಕ್ಷಮಿಸಲ್ಪಟ್ಟಿದೆ ಅಂತ ಜನರಿಗೆ ಒಂದು ನ್ಯೂಸ್ ಹೇಳಬೇಕು, ಗುಡ್ ನ್ಯೂಸ್ ಹೇಳಬೇಕು. ಆ ನ್ಯೂಸ್ ಹೇಳೋದಕ್ಕೆ ನಾನು ನೀವು ಎಲ್ಲರೂ ಇಲ್ಲಿ ಸೇವೆ ಮಾಡ್ತಾಯಿದ್ದೀವಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೊ ಈ ಲೋಕಕ್ಕೆ ಒಂದು ಶುಭ ವರ್ತಮಾನ ಏನು ಗೊತ್ತಾ, ನಿನ್ನ ಪಾಪಗಳನ್ನೆಲ್ಲ ದೇವ್ರು ಕ್ಷಮಿಸಿದ್ದಾರೆ. ಪಾಸ್ಟರ್ ಎಲ್ಲ ಪಾಪಗಳನ್ನ ಕ್ಷಮಿಸಿದ್ದಾರಾ? ಖಂಡಿತವಾಗ್ಲೂ ಎಲ್ಲ ಕ್ಷಮಿಸಿದ್ದಾರೆ. ನೀನು ಪರಲೋಕಕ್ಕೆ ಬರಬೇಕು ಅಂದರೆ ನೀನು ಯೇಸು ಸ್ವಾಮಿನ ಸ್ವಂತ ರಕ್ಷಕನಾಗಿ ನೀನು ಸ್ವೀಕಾರ ಮಾಡ್ಕೊ, ನೀನು ಪರಲೋಕಕ್ಕೆ ಬರ್ಬೋದು ಅನ್ನೋದೇ ಶುಭ ಸಂದೇಶ. ಸೊ ಈ ಅನೇಕರು ಯಾಕೆ ನರ್ಕಕ್ಕೆ ಹೋಗೋದು ಹೇಳಿ? ನರ್ಕನ ಆಯ್ಕೆ ಮಾಡ್ಕೊಳ್ಳೋದು ಪಾಪ ಮಾಡಿದ್ರಿಂದ ಅಲ್ಲ, ಯೇಸು ಸ್ವಾಮಿ ಶಿಲ್ಬೆಯಲ್ಲಿ ಸತ್ತಿದ್ದನ್ನು ನಂಬದೇ ಇರೋದ್ರಿಂದ. ಅದಕ್ಕೆ ಒಂದು ಉದಾಹರಣೆ, ಒಂದು ಸ್ಟೋರಿ ಈ ರೀತಿ ಇದೆ. ಒಬ್ಬ ಬಂದು ಅವ್ನು ಕೊಲೆ ಮಾಡಿಬಿಟ್ನಂತೆ. ಕೊಲೆ ಮಾಡಿದ ತಕ್ಷಣ ಅವನಿಗೆ ಜೀವಾವಧಿ ಶಿಕ್ಷೆನ ಅವನಿಗೆ ಜೈಲಿಗೆ ಹಾಕ್ಬಿಟ್ಟು ಅವನಿಗೆ ಬಂದ್ಬಿಟ್ಟು ನೇಣಗಂಬಕ್ಕೆ ಹಾಕಬೇಕು ಅಂತ ಒಂದು ತೀರ್ಪು ಆಗೋಯ್ತಂತೆ. ಅಲ್ಲಿ ಜೈಲಲ್ಲಿ ಸುವಾರ್ತೆ ಹೇಳಬೇಕು ಅಂತ ಒಂದು ಪ್ರೀಚರು, ಬೋಧನೆ ಮಾಡೋರು ಈ ಮನುಷ್ಯನ ಹತ್ರ ಮಾತಾಡೋದಂತೆ. ನೋಡಪ್ಪ, ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊ, ನೀನು ಪರಲೋಕಕ್ಕೆ ಹೋಗ್ತೇನೆ, ನಿನ್ನ ಪಾಪಗಳನ್ನೆಲ್ಲ ದೇವ್ರು ಕ್ಷಮಿಸ್ತಾರೆ ಅಂತ ಹೇಳಿದ್ಕೆ ಇವನಿಗೆ ತುಂಬ ಟೆನ್ಷನ್ ಆಗಿ ಕೋಪ ಬಂದ್ಬಿಡ್ತಂತೆ. ನಾನೇ ನೇಣಗಂಬಕ್ಕೆ ಹಾಕ್ತಾರೆ ಅಂತ ನಾನೇ ಟೆನ್ಷನಲ್ಲಿದ್ದೀನಿ, ಇನ್ನೊಂದು ಸತಿ ನೀನು ಇದು ಸುವಾರ್ತೆ ನನಗೆ ಹೇಳ್ಬೇಡ, ಪ್ಲೀಸ್ ಗೆಟ್ ಔಟ್. ಇಲ್ಲಪ್ಪ, ನಾನು ಸ್ವಲ್ಪ ಹೇಳೋದು, ನನ್ನ ಹತ್ರ ಏನೂ ಮಾತಾಡಬೇಡಿ, ನಾನು ತಲೆ ಕೆಟ್ಟೋಗಿದ್ದೆ, ಬೇಡ ಅಂದರೆ ಬೇಡ, ಬರಬೇಡಿ, ನನಗೆ ಯಾವುದ್ರ ಬಗ್ಗೆನೂ ಹೇಳ್ಬೇಡಿ ಅಂತ ಈ ಪ್ರೀಚರ್ ಮಾತು ನಾನು ಕೇಳಲೇ ಇಲ್ವಂತೆ. ಏನಪ್ಪ ಇವನು ನೇಣಗಂಬಕ್ಕೆ ಹೋಗ್ತಾನಲ್ಲ, ಇವನ್ನ ನೇಣ ಹಾಕ್ತಾರಲ್ಲ, ಸರಿ ಇವನಿಗಾಗಿ ಏನಾದರೂ ಮಾತಾಡೋಣ ಅಂತ ಹೇಳಿ ಆ ಪ್ರೀಚರ್ ಏನು ಮಾಡಿದ್ರಂತೆ, ಒಂದು ಇನ್ಫ್ಲೂಯೆನ್ಸ್ ಇಟ್ಟು ಗೌರ್ಮೆಂಟ್ ಅಫಿಷಿಯಲ್ಸ್ ಹತ್ರ ಮಾತಾಡಿ, ಒಂದು ಲಾಯರ್ನ ಹಿಡಿದು ಒಂದು ಕೋರ್ಟಲ್ಲಿ ಜಡ್ಜನ್ನ ಹತ್ರ ಎಲ್ಲ ಮಾತಾಡಿ, ಈ ಥರ ಏನೋ ಗೊತ್ತಿಲ್ಲ ಆಗೋಯ್ತು, ಏನೋ ಹೇಳಿ ಅವನಿಗೆ ಒಂದು ರಿಲೀಸ್ ಆರ್ಡರ್ನ ಟೈಪ್ ಮಾಡಿ ತಗೊಂಬಂದರು. ಸರಿ, ಇವ್ನಿಗೆ ಏನಾದರೂ ಹೆಲ್ಪ್ ಮಾಡೋಣ, ಯಾಕಂದರೆ ಇವನು ಇಷ್ಟು ಟೆನ್ಷನಲ್ಲಿದ್ದಾನಲ್ಲ, ಇವನಿಗೆ ಹೇಗಾದರೂ ಒಂದು ಬಿಡುಗಡೆ ಕೊಡಬೇಕು, ಫ್ರೀಡಮ್ ಮಾಡಬೇಕು ಅಂದ್ಬಿಟ್ಟು ಆ ಬೇಲ್ ಲೆಟ್ರ್, ಅವನ್ನ ಹೊರಗಡೆ ರಿಲೀಸ್ ಮಾಡೋ ಲೆಟ್ರನ್ನ ತೊಗೊಂಬಂದು ಇನ್ನೊಂದು ಸತಿ ನೋಡೋಕ್ಕೆ ಬರ್ತಾನೆ. ಬ್ರದರ್, ನಾನು ಸ್ವಲ್ಪ ಹೇಳೋದನ್ನು ಕೇಳಿ, ಈ ಸ್ವಲ್ಪ ಓದಿ ನೋಡಿ ಅಂತ ಅವ್ರು ಕೈ ಕೊಡ್ತಾರೆ. ಅವನೇನು ಮಾಡ್ತಾನೆ ಗೊತ್ತಾ, ನಾನು ಅವತ್ತೇ ಹೇಳನಲ್ಲ, ನನ್ನ ಹತ್ರ ಮಾತಾಡಬೇಡಿ ಅಂತೇಳಿ ಅಂತ ಹೇಳಿ ಆ ಬೇಲ್ ಆರ್ಡ್ರನ್ನ ಏನು ಮಾಡ್ತಾನೆ, ಚೆನ್ನಾಗಿ ಪೀಸಾಗಿ ಅರ್ದು ಬಿಸಾಕ್ಬಿಟ್ಟೆ, ಇನ್ನು ಮೇಲೆ ಬರಲೇಬೇಡಿ ಅಂತ. ಆ ಪ್ರೀಚರ್ ಒಂದೇ ಒಂದು ಹೇಳಿದ್ರಂತೆ, ನೋಡು, ಈಗ ನೀನು ನೇಣಕ್ಕೆ ಹೋಗ್ತಾ ಇರೋದು, ಈಗ ನೀನು ಸಾಯ್ತಾ ಇರೋದು, ನೀನು ಮರ್ಡ್ರ್ ಮಾಡಿದ್ಕಲ್ಲ, ಕೊಲೆ ಮಾಡಿದ್ಕಲ್ಲ, ನಾನು ತೊಗೊಂಬಂದಿರೋ ಈ ಪತ್ರನ ನೀನು ಓದ್ದೆ, ಏನಂತನೂ ಕೇಳಿದೆ, ಅದು ಏನು ಅಂತನೂ ನೋಡಲಿಲ್ವಲ್ಲ, ಅದಕ್ಕಾಗಿ ನೀನು ಸಾಯ್ತಾ ಇದೆಯಾ. ಸೊ ನೀನು ಮಾಡಿದ ಪಾಪಗಳಿಗೂ ಕ್ಷಮಾಪಣೆ ಸಿಕ್ಬಿಡ್ತು. ಇವಾಗ ಯಾವುದಕ್ಕೆ ಕ್ಷಮಾಪಣೆ ಇಲ್ಲ ಅವನಿಗೆ, ನಮ್ಮದೇ ಇರೋದಕ್ಕೆ. ಇವತ್ತು ಅನೇಕರು ನರಕಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಅವ್ರು ಮಾಡಿದ ಪಾಪಕ್ಕಲ್ಲ, ಪರಲೋಕ ದೇವರು ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸತ್ತರು, 3ನೇ ದಿನ ಜೀವಂತವಾಗಿ ನಿನ್ನ ಪಾಪಗಳಿಗಾಗಿ ಆತನು ಸತ್ತು ಪ್ರಾಣ ಕೊಟ್ಟರು ಅಂತ ನೀನು ನಂಬದೇ ಇದೆಯಲ್ಲ, ಅದಕ್ಕಾಗಿಯೇ ಇವತ್ತು ಅನೇಕರು ನರಕಕ್ಕೆ ಹೋಗ್ತಾ ಇರೋದೇ ಹೊರತು ಅವ್ರು ಮಾಡಿದ ಪಾಪಕ್ಕಲ್ಲ. ಫಾರ್ ಎವ್ರಿ ಸಿನ್, ಎಲ್ಲ ಪಾಪಗಳಿಗಾಗಿ ಯೇಸು ಸ್ವಾಮಿ ಶಿಲುಬೆಯಲ್ಲಿ ರಕ್ತ ಸುರಿಸಿ ಪ್ರಾಣ ಕೊಟ್ಟು ಪಾಪಗಳನ್ನ ಕ್ಷಮಿಸ್ಬಿಟ್ರು. ಆದರೂ ಒಂದು ಗ್ರೂಪ್ ನರಕಕ್ಕೆ ಹೋಗ್ತೈತೆ ಅಂದರೆ ಅವ್ರು ಮಾಡಿದ ಪಾಪಕ್ಕಲ್ಲ, ಯೇಸು ಸ್ವಾಮಿ ಮಾಡಿದಂಥ ಪುಣ್ಯ ಕ್ರಿಯೆಗಳನ್ನು ನಂಬದೇ ಇರೋದ್ರಿಂದ ಹೋಗ್ತಾ ಇದ್ದಾರೆ.
ಸೊ ಈ ಗುಡ್ ನ್ಯೂಸನ್ನ ಹೇಗಾದರೂ ಜನರಿಗೆ ತಲುಪಿಸಿ, ನೋಡಪ್ಪ ನಿನ್ನ ಪಾಪಗಳೆಲ್ಲ ದೇವ್ರು ಕ್ಷಮಿಸಿದ್ದಾರೆ, ನೀನು ಮಾಡಿದಂಥ ಅನ್ಯಾಯ ಅಕ್ರಮಗಳನ್ನೆಲ್ಲ ದೇವ್ರು ಕ್ಷಮಿಸಿದ್ದಾರೆ, ನೀನು ಪರಲೋಕಕ್ಕೆ ಬರೋದಕ್ಕೆ ಯು ಆರ್ 100% ಎಲಿಜಿಬಲ್ ಅಂತ ಹೇಳಿ ನೀನು ಸ್ವಂತ ರಕ್ಷಕನಾಗಿ ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊ ಅಂತ ಯೇಸು ಸ್ವಾಮಿ ಬಗ್ಗೆ ಗೊತ್ತಿಲ್ಲದೆ ಇರೋರಿಗೆಲ್ಲ ಸುವಾರ್ತೆ ಹೇಳೋದು ನಮ್ಮ ಕರ್ತವ್ಯವಾಗಿದೆ. ಪ್ರೈಸ್ ದಿ ಲಾರ್ಡ್. ಸೊ ಈ ಕರಪತ್ರೆ ಸೇವೆ ಮಾಡಿ ಈ ಟ್ರ್ಯಾಕ್ಸ್ ಸೇವೆ ಮಾಡಿದ ಮೇಲೆ ಎಷ್ಟು ಜನ ರಕ್ಷಣೆ ಹೊಂದಿದ್ದಾರೆ ಗೊತ್ತಾ? ನಾವೆಲ್ಲ ಅವಾಗೆಲ್ಲ ಎತ್ಕೊಂಡೋಗಿ ಎಲ್ಲ ಬಸ್ ಸ್ಟ್ಯಾಂಡು ರೋಡು ಕೊಡ್ತಾಯಿದ್ವಿ. ಸರ್ ಅಂತ ಇಷ್ಟು ಟ್ರ್ಯಾಕ್ಸ್ ಕೊಡೋರು ನಮ್ಮ ಪಾಸ್ಟ್ರು. ಕೊಟ್ಟಿದ ತಕ್ಷಣ ಎಲ್ಲ ಬಸ್ ಸ್ಟ್ಯಾಂಡು, ರೋಡು, ರೈಲ್ವೆ ಸ್ಟೇಷನು ಎಲ್ಲೆಲ್ಲ ಹೋಗ್ತಾರೆ, ಆಟೋಲಿರೋರು ಎಲ್ಲರಿಗೂ ಅಂಗಡಿಯಲ್ಲಿ ಎಲ್ಲ ಕಡೆಯೂ ಟ್ರ್ಯಾಕ್ಸ್ ಕೊಡ್ತಾಯಿದ್ವಿ. ಆವಾಗ ಈ ಥರ ಎಲ್ಲ ಸೇವೆ ಮಾಡಿದ್ವಿ. ಈ ಥರ ಟ್ರ್ಯಾಕ್ಸ್ ಇವಾಗ ಎಲ್ಲರೂ ಕೊಡೋಕ್ಕಾಗುತ್ತಾ? ಇಲ್ಲ. ಈಗೆಲ್ಲ ಕೊಡೋಕ್ಕೋದ್ರೆ ಎಲ್ಲರೂ ಏನು ಮಾಡ್ತಾರೆ, ಅವ್ರನ್ನ ಕಟ್ಟಾಕಿ ಹೊಡೆದು ಇನ್ನೊಂದು ಸತಿ ಈ ಕಡೆ ಯೇಸು ಸ್ವಾಮಿ ಬಗ್ಗೆ ಹೇಳೋಕ್ಕೆ ಬರಬಾರ್ದು. ಸೊ ದೇವರು ಇನ್ನೊಂದು ಪ್ಲ್ಯಾಟ್ಫಾರ್ಮ್ನ ದೇವರು ನಮಗೆ ರೆಡಿ ಮಾಡಿಕೊಟ್ಟಿದ್ದಾರೆ. ಅಪಾರ್ಟ್ ಫ್ರಮ್ ಟ್ರ್ಯಾಕ್ಸ್, ಈ ಕರಪತ್ರ ಸೇವೆನ ಮಾಡೋದಕ್ಕೆ ಬದಲಾಗಿ ದೇವರು ಇನ್ನೊಂದು ಪ್ಲ್ಯಾಟ್ಫಾರ್ಮ್ ನಮ್ಮ ಕೈಲಿ ಈಸಿಯಾಗಿ ಕೊಟ್ಟಿದ್ದಾರೆ. ಯಾವುದಂದರೆ ಫೋನು. ಈಗ ನಿಮ್ಮ ಹತ್ರ ಇರುವಂಥ ಫೋನ್, ಯೂಟ್ಯೂಬು, ಫೇಸ್ಬುಕ್ಕು, ಇದೊಂದು ಪ್ಲ್ಯಾಟ್ಫಾರ್ಮು. ನೀವು ಹೇಗೆ ಒಂದು 100 ಜನಕ್ಕೆ ಕರಪತ್ರ ಕೊಡ್ತಾಯಿದ್ರು ಆವಾಗ, ಈಗ ಈಸಿಯಾಗಿ ದೇವರು ನಿಮ್ಮ ಕೈಗೆ ಫೋನ್ ಕೊಟ್ಟಿದ್ದಾರೆ. ವಾಟ್ ಎವರ್ ಯು ಹಿಯರ್ ದ ಮೆಸೇಜ್, ನೀವು ಯಾವ ಶುಭ ಸಂದೇಶನ ಕೇಳ್ತಾ ಇದ್ದೀರೋ ಅದು ಒಂದು 50 ಜನಕ್ಕೆ ಫಾರ್ವರ್ಡ್ ಮಾಡೋದಕ್ಕೆ ನೀವು ಈ ಕೆಲಸ ಮಾಡಿದ್ರೆ ಇಟ್ಸ್ ಲೈಕ್ ಗಿವಿಂಗ್ ಟ್ರ್ಯಾಕ್ಸ್. ದೇವ್ರು ಇವಾಗ ನಿನ್ನನ್ನು ನಂಬಿ ಈ ಸಂದೇಶನ ಕೊಟ್ಟರಲ್ಲ, ನೀವೇನು ಮಾಡಬೇಕು? ಯೂಟ್ಯೂಬ್ ಲಿಂಕ್ ತೊಗೊಂಡು ನೀವು ವಾಟ್ಸಪ್ಪಲ್ಲಿ ಏನು ಮಾಡ್ಬೋದು, ಒಂದು 50 ಜನಕ್ಕೆ ಶೇರ್ ಮಾಡ್ಬೋದು, ಗ್ರೂಪ್ಗಳಿಗೆ ಶೇರ್ ಮಾಡ್ಬೋದು. ದಟ್ ಮೀನ್ಸ್ ಯು ಆರ್ ಎ ಕಿಂಗ್ಡಮ್ ಬಿಲ್ಡರ್. ಈಗ ಟ್ರ್ಯಾಕ್ಸ್ ಕೊಡೋ ಸೇವೆ ಇಲ್ಲ. ಯು ಕ್ಯಾನ್ ಶೇರ್ ಯುವರ್ ಮೆಸೇಜಸ್. ಸೊ ಯೂಟ್ಯೂಬಲ್ಲಿ ನೀವೇನು ಮಾಡ್ಬೋದು, ಶೇರ್ ಮಾಡ್ಬೋದು, ಲೈಕ್ ಮಾಡ್ಬೋದು, ಕಮೆಂಟ್ ಮಾಡ್ಬೋದು, ಸಬ್ಸ್ಕ್ರೈಬ್ ಮಾಡ್ಬೋದು, ಶೇರ್ ಮಾಡ್ಬೋದು, ಅದ್ರ ಕೆಳಗಡೆ ಬರಿಬೋದು ಆಮೇನ್ ಅಂತ ಹೇಳ್ಬೋದು. ನನ್ನ ಜೊತೆ ನೀವು ಮಾತಾಡ್ಬೋದು ಥ್ರೂ ಕಮೆಂಟಲ್ಲಿ. ನಿಮ್ಮೆಲ್ಲ ಕಮೆಂಟ್ನೂ ನಾನು ಓದ್ತೀನಿ. ಯಾವ ಮೆಸೇಜ್ ಕೆಳಗಡೆ ನೀವೇನೇನು ಕಮೆಂಟ್ ಹಾಕ್ತಿರೋ, ನಾನು ರಿಪ್ಲೈ ಕೊಟ್ಟಿಲ್ಲ ಅಂದರು, ನೀವೇನು ಕಮೆಂಟ್ ಹಾಕ್ತಿರೋ ಎಲ್ಲ ಕಮೆಂಟ್ ನಾನು ನೋಡ್ತಾ ಇರ್ತೀನಿ. ಕೆಲವರು ಆಮೇನ್ ಹೇಳ್ತಾರೆ, ಥ್ಯಾಂಕ್ ಯು ಪಾಸ್ಟರ್ ಅಂತ ಹೇಳ್ತಾರೆ, ಗಾಡ್ ಬ್ಲೆಸ್ ಯು ಪಾಸ್ಟರ್ ಅಂತ ಹೇಳ್ತಾರೆ. ಇದನ್ನೆಲ್ಲ ನಾನು ನೋಡ್ತೀನಿ. ನೀವು ಈ ರೀತಿ ಸೇವೆ ಮಾಡ್ಬೋದು. ಪ್ಲಸ್ ನಿಮ್ಮ ವರಮಾನದಲ್ಲಿ, ನಿಮ್ಮ ಆದಾಯದಲ್ಲಿ ತಿಂಗಳಿಗೆ ಅಪಾರ್ಟ್ ಫ್ರಮ್ ಟೈತ್, ದಶಮಾಂಶ ಅಲ್ಲದೆ ಇದು ಕಿಂಗ್ಡಮ್ಗಾಗಿ ಅಂತ ಒಂದು 1000 ರೂಪಾಯಿ ನೀವು ಎಲ್ಲ ತಿಂಗಳು ಎತ್ತಿಡ್ಬೋದು. ಈ ಥರ ಎಲ್ಲ ಮಾಡಿದಾಗ ನೀವೇನು ಮಾಡ್ತೀರಂದರೆ ಯು ಬಿಕಮ್ ಎ ಪಾರ್ಟ್ನರ್ ಇನ್ ದ ಕಿಂಗ್ಡಮ್ ಆಫ್ ಗಾಡ್. ಏನೋ ನಾನು ಪರಲೋಕಕ್ಕೆ ಹೋಗಬೇಕು ಅನ್ನೋ ಉದ್ದೇಶಕ್ಕಾಗಿ ನಾವು ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಡಿಲ್ಲ. ಈ ಲೋಕದಲ್ಲಿ ಏನಾದರೂ ದೇವ್ರಿಗಾಗಿ ಮಾಡಬೇಕು ಅನ್ನೋ ಆಸೆ ಇರೋರಿಗೆ ಜೀವನ ಸೂಪರಾಗಿರುತ್ತೆ. ಐ ಡೂ ದಿಸ್ ಮಿನಿಸ್ಟ್ರಿ ಇನ್ ಪ್ಯಾಷನ್. ಭಾಳ ಆಸೆ ಪಟ್ಟು ನಾನು ಪ್ರೀಚ್ ಮಾಡ್ತೀನಿ. ಅದಕ್ಕೇ ನನಗೆ ಟೈಮ್ ಸಾಲ್ತಾ ಇಲ್ಲ. ನಾನು ಯಾವತ್ತೋ ಒಂದು ದಿವಸ ಆಚೆ ನಾನೇ ಹೋಗ್ತೀನಿ ಅಂದರೆ ಅದು ನಾನೇ ಫೋರ್ಸ್ ಮಾಡಿ ಒಂದು ದಿವಸ ನಾನೇ ರಜಾ ಹಾಕಿ ಒಂದು ದಿವಸ ಆಚೆ ಹೋಗಬೇಕು ಅಂತ ನನ್ನ ಮೈಂಡ್ ಸೆಟ್ ಪ್ರಿಪೇರ್ ಮಾಡಿ ಹೋಗ್ತೀನಿ. ಆದರೆ ಅದಕ್ಕೂ ಟೈಮ್ ಇಲ್ಲ. ವೈ? ಐ ಹ್ಯಾವ್ ಅ ಪರ್ಪಸ್ ಆನ್ ದಿಸ್ ಅರ್ತ್. ದೇವ್ರು ನನ್ನ ಮೇಲೆ ಒಂದು ಉದ್ದೇಶ ಇಟ್ಟಿದ್ದಾರೆ. ಐ ಆಮ್ ಸೋ ಬ್ಯುಸಿ ಇನ್ ಪ್ರಿಪ್ರೇಷನ್. ನಮಗೂ ನಿಮಗೂ ಏನು ಕೆಲಸ ಇಲ್ಲ, ನಿಮಗೇನು ಕೆಲಸ ಇಲ್ವಾ? ಅದಕ್ಕೇ ನೀವೇನು ಹೇಳ್ತೀರಾ? ಬೇಗ ಪರಲೋಕಕ್ಕೆ ಹೋಗ್ಬೇಕು. ಏನಾದರೂ ಕೆಲಸ ಇದ್ರೆ ತಾನೇ ಇಲ್ಲಿ? ಯಾರಿಗೆ ಬೇಗ ಪರಲೋಕಕ್ಕೆ ಹೋಗ್ಬೇಕು? ಕೆಲಸ ಏನೂ ಇಲ್ಲ ಮಾಡೋಕ್ಕಿಲ್ಲಿ. ಅದಕ್ಕೆ ನನ್ನನ್ನು ಎತ್ಕೋದೇವ್ರೆ ಹೇಗಾದರೂ ಪರಲೋಕಕ್ಕೆ ಬರಬೇಕು, ಹೇಗಾದರೂ ಒಂದು ಪರಲೋಕಕ್ಕೆ ಬರಬೇಕು ಅಂತ ಹೇಳ್ತೀರಾ, ಅಥವಾ ದೇವ್ರನ್ನ ಬಾ ಅಂತೀರಾ? ಚೆನ್ನಾಗೈತಾ ಇದು? ಒಂದು ದೇವ್ರು ಬರಬೇಕಂತೆ, ಇಲ್ಲಾಂದರೆ ಇವ್ರು ಪರಲೋಕಕ್ಕೆ ಹೋಗ್ಬೇಕಂತೆ. ಏನಪ್ಪ ಇದು? ನಿನಗೆ ಬೇರೆ ಕೆಲಸನೇ ಇಲ್ವಾ? ಅವ್ರು ಬರೋ ಟೈಮಲ್ಲಿ ಅವ್ರು ಬರ್ತಾರೆ, ನೀನು ಹೋಗೋ ಟೈಮಲ್ಲಿ ಹೋಗ್ತೀಯ. ಅಲ್ಲಿವರೆಗೂ ದೇವ್ರ ರಾಜ್ಯನ ಕಟ್ಟು, ದೇವ್ರ ಸೇವೆ ಮಾಡು, ಕೆಲಸ ಮಾಡಿ. ಅನಕರು ಹೇಳ್ಬೋದು, ಪಾಸ್ಟರ್ ನನ್ನ ಕೈಲಿ ಕೊಡೋಕ್ಕೆ ಕಾಸಿಲ್ಲ. ದೇವ್ರಿಗಾಗಿ ಕೊಡಬೇಕು ಅಂತಲೇ ಕೆಲಸ ಮಾಡಿ. ಪಾಸ್ಟರ್ ಹೇಗೆ ದೇವ್ರು ನನ್ನ ಆಶ್ವಸ್ತಾರೆ? ನಾನೇನು ಹೇಳ್ತೀನಿ ಗೊತ್ತಾ? ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡಿ ಒಂದು ಕೆಲಸ ಸ್ಟಾರ್ಟ್ ಮಾಡಿ. ಆ ಕೆಲಸದಲ್ಲಿ ದೇವರು ಆಶೀರ್ವದಿಸ್ತಾರೆ. ಹೇಗಾದರೂ ದೇವರು ಆಶೀರ್ವದಿಸ್ತಾರೆ ಅಂತ ನಾವು ಸುಮ್ಮನೆ ಕುಂತಿದ್ರೆ ಆಶೀರ್ವಾದ ಬರೋದಿಲ್ಲ. ಡೂ ಸಮಥಿಂಗ್. ದೇವ್ರ ರಾಜ್ಯನ ಕಟ್ಟೋದಕ್ಕಾಗಿಯೇ ಕೆಲಸ ಮಾಡಬೇಕು. ಇವಾಗ ನೋಡಿ, ನಾನು ಪ್ರಿಪ್ರೇಷನ್ ಮಾಡ್ತೀನಿ, ಮಾತಾಡಬೇಕು ಅಂತ ಪ್ರಿಪೇರ್ ಮಾಡ್ತಾನೇ ಇದ್ದೀನಿ. ಈ ಪ್ರಿಪೇರ್ ಮಾಡ್ತಾರೆ ನನಗೆ ಕಷ್ಟ ಅನಿಸಲ್ಲ. ಕೆಲವ್ರು ಕೇಳ್ತಾರೆ, ಇಷ್ಟು ಅವರ್ ನೀವು ಕುಂತ್ಕೊಳ್ತೀರ, ಹೆಂಗೆ ನಿಮ್ಮ ಕೈಲಾಗುತ್ತೆ? ಐ ಆಮ್ ಎಂಜಾಯಿಂಗ್. ಪ್ರೀಚಿಂಗ್ ಈಸ್ ನಾಟ್ ಮೈ ಫ್ಯಾಷನ್, ಇಟ್ಸ್ ಮೈ ಪ್ಯಾಷನ್. ಆಸೆ ಪಟ್ಟು ಮಾಡ್ತಾಯಿದ್ದೀನಿ.
ಎಷ್ಟು ಜನಕ್ಕೆ ಪ್ರಯೋಜನವಾಗಿದ್ದೀನಿ, ಎಷ್ಟು ಜನಕ್ಕೆ ಆಶೀರ್ವಾದವಾಗಿದ್ದೀನಿ, ಎಷ್ಟು ಕರ್ನಾಟಕಕ್ಕೆ ಆಶೀರ್ವಾದವಾಗಿದ್ದೀನಿ. ವಾವ್, ಇಟ್ಸ್ ಮೈ ಪ್ರಿವಿಲೇಜ್. ಸೊ ಈ ಪ್ರೀಚಿಂಗ್ ನನ್ನ ಪ್ಯಾಷನ್, ಆಸೆ ಪಟ್ಟು ಮಾಡ್ತಾಯಿದ್ದೀನಿ. ಸೊ ನನಗೆ ಬೋರೇ ಹೊಡೆಯಲ್ವ, ಎಷ್ಟು ಅವರ್ ಕುಂತ್ಕೊಂಡ್ರು ನನಗೆ ಬೋರ್ ಹೊಡೆಯಲ್ಲ. ಯಾಕೆ ಗೊತ್ತಾ? ಪರ್ಪಸ್. ಸೊ ನಿಮಗೆ ದೇವ್ರ ರಾಜ್ಯನ ಕಟ್ಟಬೇಕು, ದೇವ್ರಿಗಾಗಿ ಏನಾದರೂ ಮಾಡಬೇಕು ಅಂತೇಳಿ ನಿಮ್ಮ ಮಾಡೋ ಕೆಲಸ ನಿಮ್ಗೆ ಹಾರ್ಡ್ ವರ್ಕಾಗಿ ಕಾಣಿಸಲ್ಲ. ಯು ವಿಲ್ ಎಂಜಾಯ್ ಯುವರ್ ವರ್ಕಿಂಗ್, ಯು ವಿಲ್ ಎಂಜಾಯ್ ಯುವರ್ ಬಿಸ್ನೆಸ್. ಏನು ಪಾಸ್ಟರ್ ಏನು ಕೆಲಸ ಮಾಡೋದು, ಹೋಗಿ ಸಾಕಾಗ್ಬಿಟ್ಟಿದೆ. ನೋ 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 ನೀನು ದೇವ್ರಿಗಾಗಿ ಏನಾದರೂ ಮಾಡಬೇಕು ಅನ್ನೋದ್ರಲ್ಲೇ ಕೆಲಸ ಮಾಡು. ಆ ಕೆಲಸ ನಿನಗೆ ಆನಂದವಾಗಿರ್ತೈತೆ. ಮ್ಯಾನೇಜರ್ ಇನ್ನೂ ಎಕ್ಸ್ಟ್ರಾ ಮಾಡು, 10 ಅವರ್ ಕೆಲಸ ಮಾಡಿದ್ರು ನೀವು ಎನರ್ಜೆಟಿಕ್ ಆಗಿರ್ತೀರ. ಯಾಕೆ ಗೊತ್ತಾ? ನಾನು ಮಾಡೋ ಕೆಲಸ ದೇವ್ರ ರಾಜ್ಯನ ಕಟ್ತೈತೆ, ನನ್ನ ಸಂಬಳ ದೇವ್ರ ರಾಜ್ಯಕ್ಕೆ ಪ್ರಯೋಜನ ಆಗ್ತೈತೆ. ಓ ಮೈ ಗಾಡ್, ಹಲ್ಲೆಲೂಯಾ. ಸೊ ವೆನ್ ಯು ವಿಲ್ ಎಂಜಾಯ್ ಯುವರ್ ಬಿಸ್ನೆಸ್, ವೆನ್ ಯು ವಿಲ್ ಎಂಜಾಯ್ ಯುವರ್ ಕೆರಿಯರ್, ನಿಮ್ಮ ಪ್ರೊಫೆಷನ್ನ ಯಾವಾಗ ನೀವು ಎಂಜಾಯ್ ಮಾಡ್ತಿರೋ ಗೊತ್ತಾ? ವೆನ್ ಯು ಹ್ಯಾವ್ ಪರ್ಪಸ್. ವೆನ್ ಯು ಹ್ಯಾವ್ ಪರ್ಪಸ್ ಯು ವಿಲ್ ಎಂಜಾಯ್ ಯುವರ್ ವರ್ಕ್. ಅಪ್ಪ ಮಂಡೇ ಬಂತಾ? ಕೆಲವ್ರು ನೋಡಿ, ಮಂಡೇ ಬಂದರೆ ಮಂಡೇ ಎಲ್ಲ ಬಿಸಿ, ಮಂಡೇ ತಲೆ ಬಿಸಿ ಆಗಿಬಿಡ್ತಿದೆ. ಅಯ್ಯೋ ಕೆಲ್ಸಕ್ಕೆ ಹೋಗ್ಬೇಕಾ ಅಂತ. ಇಫ್ ಯು ಹ್ಯಾವ್ ಎ ಪರ್ಪಸ್, ಅಪ್ಪ ಯಾವ ಮಂಡೇ ಬರುತ್ತೆ, ಯಾವ ನಾನು ಕೆಲ್ಸಕ್ಕೆ ಹೋಗ್ತೀನಿ, ವಾವ್, ಒಂದು ದಿವಸನೂ ರಜಾ ಹಾಕ್ಬಾರ್ದು, ಫುಲ್ ಸಂಬಳ ತೊಗೊಬೇಕು, ಆ ಸಂಬಳದಲ್ಲಿ ದೇವ್ರ ರಾಜ್ಯಕ್ಕಾಗಿ ಕೊಡಬೇಕು ಅನ್ನೋ ಯೋಚನೆಯಲ್ಲಿ ನೀವು ಹೋಗಿ ಮಂಡೇ ಯು ವಿಲ್ ಬಿ ವೆಯ್ಟಿಂಗ್ ಟು ಗೋ ಟು ವರ್ಕ್. ಓದ್ಬಿಟ್ಟು ಏನಾದರೂ ಒಂದು ದೊಡ್ಡ ಪ್ರೊಫೆಷನಲ್, ಒಂದು ದೊಡ್ಡ ಕೆಲಸ ಮಾಡಬೇಕು, ದೇವ್ರಿಗಾಗಿ ಏನೋ ಮಾಡಬೇಕು. ನೋಡಿ, ನೀವು ಓದೋದನ್ನು ಎಂಜಾಯ್ ಮಾಡ್ತೀರಾ. ನಿಮ್ಮ ಲೈಫು ಬೋರ್ ಹೊಡಿದೆ, ಎನರ್ಜೆಟಿಕ್ ಆಗಿ, ಪವರ್ಫುಲ್ಲಾಗಿ, ಖುಷಿ ಖುಷಿಯಾಗಿ, ಆನಂದವಾಗಿ ಇರಬೇಕು ಅಂದರೆ ಯು ಶುಡ್ ಹ್ಯಾವ್ ಎ ಪರ್ಪಸ್. ಸೊ ಇವತ್ತು 2 ಗುಂಪು ಬಗ್ಗೆ ನಾನು ಮಾತಾಡಿದ್ದೀನಿ. ಒನ್ ಈಸ್ ಕಾಲ್ಡ್ ಪೀಪಲ್, ಎರಡನೇದು ಚೋಸನ್ ಪೀಪಲ್. ಕಾಲ್ಡ್ ಪೀಪಲ್ ಅಂದರೆ ಯಾರು ಬೇಕಾದರೂ ಬರ್ಬೋದು. ಆರಿಸಿಕೊಳ್ಳಲ್ಪಟ್ಟವ್ರು ಅಂದರೆ ಅವ್ರು ದೇವ್ರಿಗಾಗಿ ಮಾತ್ರನೇ ಕೆಲಸ ಮಾಡೋರು. ಸೊ ಏನೋ ಬಂದ್ವಿ, ಇದ್ವಿ, ಮನೆ ನೋಡಿದ್ವಿ, ಮನೆ ಕಟ್ಟಿದ್ವಿ, ಮಕ್ಕಳಾಯಿತು, ಮೊಮ್ಮಕ್ಕಳಾಯಿತು, ಇದೆಲ್ಲ ಉದ್ದೇಶ. ವಿ ಆರ್ ಪಾರ್ಟ್ನರ್ಸ್ ಇನ್ ಬಿಲ್ಡಿಂಗ್ ದ ಕಿಂಗ್ಡಮ್. ಆಮೇನ್. ದೇವರೇ, ಇವತ್ತು ನನ್ನೊಂದಿಗೆ ನೀನು ಮಾತನಾಡೋದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ದೇವ್ರಿಗಾಗಿ ಏನಾದರೂ ಮಾಡಬೇಕು ಅನ್ನೋದನ್ನು ದೇವ್ರು ನನ್ನ ಹೃದಯದೊಳಗೆ ಇವತ್ತು ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ ಅಂತ. ಒಂದು ವೇಳೆ ದೇವ್ರು ನಿಮ್ಮ ಹೃದಯದಲ್ಲಿ ಮಾತನಾಡಿದರೆ ನಿಮ್ಮ ಕೈಯನ್ನು ಹಾಗೆ ಮೇಲೆ ಕೆತ್ತಿ, ಥ್ಯಾಂಕ್ ಯು ಫಾರ್ ದಿಸ್ ಪ್ರೀಚಿಂಗ್ ಲಾರ್ಡ್. ಐ ಹ್ಯಾವ್ ಟು ಬಿಲ್ಡ್ ದ ಕಿಂಗ್ಡಮ್ ಆಫ್ ಗಾಡ್. ದೇವ್ರ ರಾಜ್ಯಕ್ಕಾಗಿ ನಾನು ಏನಾದರೂ ಮಾಡಬೇಕು, ದೇವ್ರಿಗಾಗಿ ಜೀವಿಸಬೇಕು. ಈ ಲೋಕದಲ್ಲಿ ಇರುವಂಥ ಒಂದೇ ಒಂದು ಲೈಫು, ದಟ್ ಈಸ್ ಫಾರ್ ದ ಕಿಂಗ್ಡಮ್ ಆಫ್ ಗಾಡ್. ಒಂದೇ ಒಂದು ಜೀವನ, ಒಂದೇ ಒಂದು ಬಾಳು. ನೋಡಿ, ಏನೇ ಆದರೂ ಈ ಲೋಕದಲ್ಲಿ ನಮಗೆ ಇನ್ನೊಂದು ಸತಿ ಚಾನ್ಸ್ ಇಲ್ಲ, ಒಂದು ಚಾನ್ಸು, ದಟ್ ಈಸ್ ಫಾರ್ ದ ಕಿಂಗ್ಡಮ್ ಆಫ್ ಗಾಡ್. ಹಾಗೆ ಅಂತ ಹೇಳೋರು ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಈ ಜೀವನಕ್ಕಾಗಿ ಸ್ತೋತ್ರಪ್ಪ, ಈ ಲೈಫ್ಗಾಗಿ ಸ್ತೋತ್ರಪ್ಪ, ಈ ಆರೋಗ್ಯಕ್ಕಾಗಿ ಸ್ತೋತ್ರಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ನನ್ನ ಆದಾಯಕ್ಕಾಗಿ ಸ್ತೋತ್ರ, ನನ್ನ ವರಮಾನಕ್ಕಾಗಿ ಸ್ತೋತ್ರ, ನನ್ನ ಸಂಬಳಕ್ಕಾಗಿ ಸ್ತೋತ್ರ. ದೇವರೇ, ನನಗೆ ಕೊಟ್ಟಂಥ ಇಂಕ್ರಿಮೆಂಟ್ಗಾಗಿ ಸ್ತೋತ್ರ, ನನಗೆ ಕೊಟ್ಟಿರೋ ಮನೆಗಾಗಿ ಸ್ತೋತ್ರ, ನನಗೆ ಕೊಟ್ಟಿರೋ ಚರ್ಚ್ಗಾಗಿ ಸ್ತೋತ್ರ, ನನಗೆ ಕೊಟ್ಟಿರೋ ಪಾಸ್ಟರ್ಗಾಗಿ ಸ್ತೋತ್ರ, ನನಗೆ ಕೊಟ್ಟಿರೋ ಈ ಸೇವೆಗಾಗಿ ಸ್ತೋತ್ರ, 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 ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಆಮೆನ್. ಪ್ರೈಸ್ ದಿ ಲಾರ್ಡ್. ನೋಡಿ, ಇವತ್ತಿಂದ ಯು ವಿಲ್ ಎಂಜಾಯ್ ಯುವರ್ ಲೈಫ್, ಯು ವಿಲ್ ಎಂಜಾಯ್. ಸೊ ಇಲ್ಲಿ ಬರೋದು, ವಾಕ್ಯನ ಕೇಳೋದು, ಏನೋ ಒಂದು ಕರ್ತವ್ಯಕ್ಕಾಗಿ, ಏನೋ ಹೋಗ್ಬೇಕು ಚರ್ಚ್ಗೆ ಅಂತೆಲ್ಲ ಉದ್ದೇಶ ಐತೆ. ಎಲ್ಲರೂ ಹೇಳಿ, ಏನಿದೆ? ಇಲ್ಲ ನೋಡಿ, ಕುಟುಂಬಗಳನ್ನ ಕಟ್ಟೋ ಕೆಲಸದಲ್ಲಿ ಇದ್ದೀವಿ ನಾವು. ಎಷ್ಟು ಕುಟುಂಬಗಳನ್ನ ಕಟ್ತಾ ಇದ್ದೀವಿ, ಎಷ್ಟು ಜನ ಯೇಸು ಸ್ವಾಮಿ ಸ್ವೀಕಾರ ಮಾಡ್ಕೊಳ್ತಾರೆ, ಎಷ್ಟು ದೇಶಕ್ಕೆ, ಎಷ್ಟು ಜನರಿಗೆ ನಾವು ಆಶೀರ್ವಾದವಾಗಿದ್ದೀವಿ. ಇಟ್ಸ್ ನಾಟ್ ಬಿಕಾಸ್ ಆಫ್ ಮೀ, ಬಿಕಾಸ್ ಆಫ್ ಎವ್ರಿ ಒನ್. ನನ್ನ ಜೊತೆ ನಿಂತಿರುವಂಥ ಪಾರ್ಟ್ನರ್ಸ್, ನನಗೆ ಸಹಾಯ ಮಾಡುವಂಥ, ನನಗೆ ಕೊಡುವಂಥ ಎಲ್ಲ ಜನರಿಂದ ಈ ಸೇವೆ ನಾನು ಮಾಡ್ತಾಯಿದ್ದೀನಿ. ಇನ್ನೂ ನನ್ನ ಜೊತೆ ನಿಲ್ಲಿ, ನಾವೆಲ್ಲರೂ ಸೇರಿ ದೇವ್ರಿಗಾಗಿ ದೊಡ್ಡ ಕಾರ್ಯ ಮಾಡೋಣ. ಆನ್ಲೈನಲ್ಲಿ ನನ್ನ ನೋಡ್ತಾ ಇರೋರು ಸಹ ನನ್ನ ಜೊತೆ ನೀವು ನಿಲ್ಲಬೇಕು ಅನ್ನೋ ಆಸೆ ಇದ್ದರೆ, ವಿ ವೆಲ್ಕಮ್ ಯು. ಯು ಕ್ಯಾನ್ ಸ್ಟ್ಯಾಂಡ್ ವಿತ್ ಅಸ್ ಟು ಬಿಲ್ಡ್ ದ ಕಿಂಗ್ಡಮ್ ಆಫ್ ಗಾಡ್. ಗಾಡ್ ಬ್ಲೆಸ್ ಯು. ಒಂದು ವೇಳೆ ಆನ್ಲೈನಲ್ಲಿ ನೋಡ್ತಾ ಇರೋರು ದೇವ್ರ ರಾಜ್ಯಕ್ಕಾಗಿ ಕೊಡಬೇಕು. ಇಫ್ ಯು ವಾಂಟ್ ಟು ಬಿಕಮ್ ಎ ಪಾರ್ಟ್ನರ್, ಪಾಸ್ಟರ್ ನಾನು ಇವತ್ತಿನಿಂದ ನಿಮ್ಮ ಜೊತೆ ಎಲ್ಲರೂ ಈ ಚರ್ಚೊಂದಿಗೆ, ಪಾಸ್ಟರ್ ಫಿಲಿಪ್ ಬಾಬು ಒಂದಿಗೆ ಪಾರ್ಟ್ನರಾಗಿರ್ತೀನಿ ಅಂದರೆ ಹೌ ಟು ಸೋ ಅನ್ನೋದು, ದೇವ್ರ ರಾಜ್ಯಕ್ಕೆ ಹೇಗೆ ಬಿತ್ತಬೇಕು ಅನ್ನೋದು ಸ್ಕ್ರೀನಲ್ಲಿದೆ. ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಹೆಚ್ಚೆಚ್ಚಾಗಿ ಆಶೀರ್ವದಿಸಲಿ.